ಕಾದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಾಗವತದ ಕಥಾಶ್ರವಣವನ್ನು ಕಲಿಯುಗದಲ್ಲಿ ನಡೆಸಬೇಕು, ಉಳಿದ ಯುಗದಲ್ಲಿ ನಡೆಸಬಾರ್ದು ಅಂತಲ್ಲ. ಕಲಿಯುಗದಲ್ಲಿ ಮನುಷ್ಯನಿಗೆ ಸಾಧನೆಗೆ ಪ್ರತಿಬಂಧಕಗಳು ಜಾಸ್ತಿ. ಹಾಗಾದರೆ ಸಾಧನೆ ಅಂದರೆ ಏನು? ಅದರ ಪ್ರತಿಬಂಧಕದ ನಿವೃತ್ತಿ ಶ್ರೀಮದ್ಭಾಗವತ ಕಥಾಶ್ರವಣದಿಂದ ಹೇಗೆ ಸಾಧ್ಯವಾಗ್ತದೆ? ಸಾಧನೆ ಅಂದರೆ ಸರಿಯಾಗಿ ಶಬ್ದದ ಅರ್ಥ ಏನು ಅಂತ ಹೇಳಿದರೆ, ಒಂದು ಮೆಟ್ಟಲಿನಿಂದ ಎರಡನೇ ಮೆಟ್ಟಲಿಗೆ ಏರುವುದು, ಒಂದು ಮೆಟ್ಟಲಿನಿಂದ 10ನೇ ಮೆಟ್ಟಲಿಗೆ ಜಿಗಿಯುವುದು ಕೂಡ ಸಾಧನೆಯೇ. ಆದರೆ ಜಿಗಿಯುವವನಿಗೆ ಕೈಕಾಲು ಮುರಿಯುವ ಅಪಾಯ ಇರುವಂಥದ್ದಿದೆ. ಸಾವಕಾಶವಾಗಿ ಹೆಜ್ಜೆ ಹೆಜ್ಜೆ ಇಟ್ಟುಕೊಂಡು, ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟರೆ ಸ್ವಲ್ಪ ಜಾರುವ ಸಾಧ್ಯತೆ ಉಂಟು. ಜಾಗ್ರತೆಯಾಗಿ ಸಾಧನೆಯಲ್ಲಿ ಒಂದೊಂದೇ ಹಂತಗಳನ್ನು ಮೀರಿಕೊಂಡು ಸಾಗಬೇಕಾಗ್ತದೆ. ಆದರೆ ಮೆಟ್ಟಿಲನ್ನು ಹತ್ತುವುದಕ್ಕೆ ಸಮಸ್ಯೆ ಏನಿರುವುದು ಅಂತೇಳಿದರೆ, ಕೆಳಗಿರುವ ಮೆಟ್ಟಲುಗಳಲ್ಲಿ ನಮ್ಮನ್ನು ಆಕರ್ಷಿಸುವ ಶಕ್ತಿ ಇರ್ತದೆ. ಮೇಲಿನ ಮೆಟ್ಟಲಿಗೆ ಹೋಗುವುದಕ್ಕೆ ಮನಸ್ಸು ಬರುವುದಿಲ್ಲ. ಕೆಳಗೆ ಚೆನ್ನಾಗಿದೆ ಕೆಳಗೆ ಚೆನ್ನಾಗಿದೆ ಅಂತ ಇಳಿಯುವಲ್ಲೇ ಮನುಷ್ಯನ ಮನಸ್ಸು ಜಾಸ್ತಿಯಾಗಿ ಆಕೃಷ್ಟವಾಗ್ತದೆ. ಈ ಕೆಳಗೆ ಎಳೆಯುವಂಥದ್ದು ಮೇಲೆ ಎಳೆಯುವಂಥದ್ದು ಅಂತ ಎರಡಿದೆ. ಆದರೆ ನಾವು ಕೆಳಗಿನ ಸೆಳೆತಕ್ಕೆ ಸಿಕ್ಕಿಬಿಟ್ಟಿದ್ದೇವೆ, ಮೇಲಕ್ಕೆ ಸಾಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ಕೆಳಕ್ಕೆ ಇಳಿಯುವುದು ಭಾರಿ ಸುಲಭ, ಲೋಕದಲ್ಲೂ ಹಾಗೆ ಅಲ್ವಾ? ನದಿ ಹರಿತಾ ಇರುವುದು ಯಾವತ್ತೂ ಮೇಲಿಂದ ಕೆಳಕ್ಕೆ ಹರಿಯುತ್ತೆ. ಆ ಪ್ರವಾಹದಲ್ಲಿ ಸಿಕ್ಕಿದವನಿಗೆ ಕೆಳಕ್ಕೆ ಹೋಗುವುದು ಸುಲಭ. ಆದರೆ ಆ ಪ್ರವಾಹಕ್ಕೆ ವಿರುದ್ಧವಾಗಿ ಈಜಿ ಎತ್ತರವನ್ನು ಶಿಖರವನ್ನು ತಲುಪುವಂಥದ್ದು ತುಂಬ ಕಷ್ಟ. ಅದರಂತೆ ಇದು ಒಂದು ದೊಡ್ಡ ನದಿ. ಇದನ್ನು ಸಂಸಾರ ಸಾಗರ ಅಂತ ಕರೀತಾರೆ, ಸಂಸಾರ ಮಹಾನದಿ ಅಂತ ಕರೀತಾರೆ. ಈ ನದಿಯಲ್ಲಿ ನಾವು ಸಿಕ್ಕಾಕೊಂಡು ಬಿಟ್ಟಿದ್ದೇವೆ, ನದಿಗೆ ಇಳಿದು ಬಿಟ್ಟಿದ್ದೇವೆ. ನಾವೇ ಇಳಿದದ್ದೋ ಇನ್ನೊಬ್ಬರು ಬೀಳಿಸಿದ್ದೋ ಗೊತ್ತಿಲ್ಲ. ಸುಮ್ಮನೆ ಹೇಳುವುದು ನಾವು ಸಂಸಾರದಲ್ಲಿ ಬಿದ್ದವರು, ನಿಜವಾಗಿ ನಾವು ಬಿದ್ದದ್ದಲ್ಲ, ಬೀಳಿಸಿದ್ದು ನಾವು. ನಮ್ಮಲ್ಲಿ ಏನು ಸ್ವಾತಂತ್ರ್ಯ ಇದೆ? ಎಲ್ಲ ಭಗವತ್ ಪ್ರೇರಿತವಾಗಿ ಸ್ವರಾಟ್ ಅಂತ ಕರೆಸಿಕೊಂಡ ಭಗವಂತನಿಂದ ನಮ್ಮ ಕರ್ಮಗಳನ್ನು ನಿಮಿತ್ತೀಕರಿಸಿಕೊಂಡು ನಾವಿಲ್ಲಿ ಬಿದ್ದಿದ್ದೇವೆ. ಈ ಬಿದ್ದವರು ಅದಕ್ಕೆ ಈಜಿ ದಡ ದಾಟಬೇಕಲ್ವ? ಕೊನೆ ಪಕ್ಷ ಸಮುದ್ರದ ಆ ಹರಿಯುವ ನದಿಯ ಪ್ರವಾಹಕ್ಕೆ ವಿರುದ್ಧವಾಗಿ ಈಜುವುದು ಬೇಡ, ಅದು ಅಸಾಧ್ಯವಾದದ್ದು. ಆದರೆ ಪ್ರವಾಹ ಕೆಳಕ್ಕೆ ದಬ್ತಾ ಇದ್ದಾಗ ಸ್ವಲ್ಪ ದಬ್ಬಿಕೊಂಡು ಅದರಲ್ಲಿ ಸಿಕ್ಕಿ ಹಾಕಿಕೊಂಡು ಒಂದು ದಡ ಮುಟ್ಟುವ ಯೋಜನೆ ಆದರೂ ಬೇಕಲ್ಲ. ಹಳ್ಳಿಯಲ್ಲಿ ಹಿಂದಿನ ಕಾಲದಲ್ಲಿ ನದಿ ದಾಟ್ತಾ ಇದ್ದ ಕ್ರಮ ಹಾಗೆ. ನದಿಯನ್ನು ದಾಟಬೇಕಾದ್ರೆ ದೋಣಿಗಾರ ಈ ಕಡೆ ಇರ್ತಾನೆ, ಆ ಕಡೆಯಲ್ಲಿ ಯಾರಾದರೂ ಬಂದರೆ ಅವರು ಕೂತು ಒಂದು ಶಬ್ದ ಮಾಡಬೇಕು. ಇವನಿಗೆ ಕೇಳಿಸಿದರೆ ಅಲ್ಲಿಗೆ ಹೋಗ್ತಾನೆ, ಕೇಳಿಸದೇ ಹೋದರೆ ಅವನು ಸಾಯಂಕಾಲ ಅಲ್ಲಿ ಹೋಗುವುದು ಅಂತ ಒಂದು ಕಾಲ ಉಂಟು. ಅಷ್ಟು ತನಕ ಅವರು ಕೂತ್ಕೊಂಡು ಕಾಯ್ತಾ ಇರಬೇಕು. ಅವನು ಅಲ್ಲಿ ಹೋದವ ಈ ನದಿ ತೀರದಲ್ಲಿ ಸೆಳೆತಾ ಇರುವುದಿಲ್ಲ, ಬರೀ ನೀರಿರ್ತದೆ. ಅದರಲ್ಲಿ ಹತ್ತಿಕೊಂಡು ಅಲ್ಲಿ ಮೇಲಕ್ಕೆ ಬರ್ತಾನೆ. ಮೇಲೆ ಇವರು ದೋಣಿ ಹತ್ತಬೇಕು. ಇವರಿಗೆ ಹೋಗಬೇಕಾದ 1/2 ಕಿಲೋಮೀಟರ್ ದೂರ ಆ ಕಡೆ ಕೆಳಗೆ.
ಆದರೆ ಅಲ್ಲಿಂದ ಅವ ನಿಧಾನಕ್ಕೆ ಹುಟ್ಟು ಹಾಕ್ತಾ ಪ್ರವಾಹದ ಸೆಳೆತಕ್ಕೆ ಸೆಳೆದು 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 ಇಲ್ಲಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಹೋಗಿ ಮುಟ್ತಾರೆ. ಆದರೆ ಪ್ರವಾಹದ ಸೆಳೆತಕ್ಕೆ ಸಿಕ್ಕಿಕೊಂಡ್ರೆ ತೊಂದರೆ ಇಲ್ಲ, ಆದರೆ ಸಿಕ್ಕಿಕೊಂಡು ಅದರಲ್ಲೇ ಮುಳುಗಿ ಹೋಗಬಾರ್ದು. ದಡದ ಆ ಕಡೆ ದಡಕ್ಕೆ ಸಾಗುವ ದೃಷ್ಟಿಯಿಂದ ಮೆಲ್ಲ 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 ದಡದ ಕಡೆಗೆ ಸಾಗಬೇಕು. ಅದಕ್ಕೆ ಮೆಟ್ಟಿಲು ಮೆಟ್ಟಿಲು ಹತ್ತುವುದು ಅಂತ ಅದನ್ನು ನಾವು ಕರೆಯೋದು. ಅತ್ತ ದಡ ಅಪಾರೇ ಸಂಸಾರೇ, ಅಪಾರವಾದ ಸಂಸಾರದ ಪಾರ. ಪಾರ ಅಂದರೆ ಆ ಕಡೆಯ ದಡ ಯಾವುದು? ಅದಕ್ಕೆ ಪರಮಾತ್ಮ ಅಂತ ಹೆಸರು. ಆ ದಡದ ಹತ್ತಿರದಲ್ಲಿದ್ದುಕೊಂಡು ನಾವು ಸುಖ ಭೋಗಗಳನ್ನು ಅನುಭವಿಸುವುದಿಲ್ಲ ಈ ಪ್ರವಾಹದಲ್ಲಿ ಸಿಕ್ಕಿಕೊಂಡ ಕೆಲಸ. ಮನುಷ್ಯ ಜೀವನದಲ್ಲಿ ಸುಖ ಭೋಗಗಳನ್ನು ಅನುಭವಿಸುವುದು ತಪ್ಪಲ್ಲ, ಆದರೆ ದೇವರನ್ನು ಮರೆತು ದಡ ಕಾಣದೇ ಅನುಭವಿಸುವುದು ತಪ್ಪು. ಒಂದು ಹಕ್ಕಿಗೆ ಸಿಕ್ಕಾಬಟ್ಟೆ ಹಸಿವಾಯ್ತಂತೆ. ಹಸಿವಾಯಿತು, ತಿನ್ನುವುದಕ್ಕೆ ಏನೂ ಸಿಗಲಿಲ್ಲ. ಸಮುದ್ರ ತೀರದಲ್ಲಿದೆ. ಸಮುದ್ರ ತೀರದಲ್ಲಿ ಅದಕ್ಕೊಂದು ಕಂಡಿತು, ಸಮುದ್ರದಲ್ಲಿ ಒಂದು ತೇಲ್ತಾ ಇರತಕ್ಕಂಥ ಒಂದು ಹೆಣ ಕಂಡಿತು. ಯಾವುದೋ ಒಂದು ಎಮ್ಮೆ ಸಮುದ್ರದಲ್ಲಿ ಈಜಲಿಕ್ಕೆ ಹೋಗಿ ಸತ್ತು ಹೋಗಿದೆ. ಖುಷಿಯಾಗಿ ಹೋಗಿ ಆ ಕುಣಪದ ಮೇಲೆ ಕೂತಿತು. ಕೂತದ್ದು ಅದನ್ನು ಚುಚ್ಚಿ ಚುಚ್ಚಿ ಕುಕ್ಕಿ ಕುಕ್ಕಿ ತಿನ್ನುವುದಕ್ಕೆ ಪ್ರಾರಂಭ ಮಾಡಿತು. ತಿಂದು ತಿಂದು ಹಸಿವು ನೀಗಿತು, ಹೊಟ್ಟೆ ಭರ್ತಿಯಾಯಿತು. ಇನ್ನಷ್ಟು ತಿನ್ನುವುದಕ್ಕೆ ಅದಕ್ಕೆ ಶಕ್ತಿ ಇಲ್ಲ, ಸಾಕಾಗೋಯಿತು. ರುಚಿ ಕೆಟ್ಟು ಹೋಯಿತು. ರುಚಿ ಕೆಟ್ಟಿದೆ, ಇನ್ನು ತಿನ್ನಲಿಕ್ಕೆ ಆಗುವುದಿಲ್ಲ ಅಂತ ಆದಮೇಲೆ ನೆನಪಾಯ್ತು ಅದಕ್ಕೆ ತನ್ನ ಗೂಡಿನಲ್ಲಿರುವ ತನ್ನ ಹೆಂಡತಿ, ಮಕ್ಕಳು, ಮರಿ, ಮೊಟ್ಟೆ ಎಲ್ಲ ನೆನಪಾಯಿತು. ಹೊರಡಬೇಕು ಅಂತ ನೋಡಿದರೆ ದಡವೇ ಕಾಣಿಸ್ತಾ ಇಲ್ಲ. ಇದೇನಾಗಿದೆ? ಸಮುದ್ರದಲ್ಲಿ ತೇಲ್ತಾ ಇದ್ದ ಹೆಣದಲ್ಲಿ ಕೂತು ಇದನ್ನು ಕುಕ್ಕಿ ತಿಂತಾ ಇದ್ದದ್ದಕ್ಕೆ ಆ ಸಮುದ್ರದ ಅಲೆಗೆ ಸಿಕ್ಕು ಅದು ತೇಲಿ ತೇಲಿ ಸಮುದ್ರದ ಮಧ್ಯಕ್ಕೆ ಬಂದಿದೆ. ದಡ ಆ ಕಡೆ ಇದೆಯೋ ಈ ಕಡೆ ಇದೆಯೋ ಎಲ್ಲೂ ಕಾಣಿಸ್ತಾ ಇಲ್ಲ. ಹಾರಿದರೆ ದಡ ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ. ಅಲ್ಲೇ ಇದ್ದರೆ ಕೆಲ ಹೊತ್ತಿನಲ್ಲಿ ಅದು ಕೂಡ ಮುಳುಗ್ತದೆ, ಇದು ಕೂಡ ಮುಳುಗಬೇಕಾದ ಪ್ರಸಂಗ. ಹಕ್ಕಿಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತಕ್ಕಂಥ ಒಂದು ದುರಂತ ಸ್ಥಿತಿ ಬಂದು ಹೋಯ್ತಲ್ವಾ? ಅದರ ಹಾಗೆ ಮನುಷ್ಯನ ಪಾಡು ಆಗಬಾರದು ಅಂತ ವ್ಯಾಸರು ಹೇಳ್ತಾರೆ. ಇವನು ಕುಕ್ಕಿ ಕುಕ್ಕಿ ತಿನ್ನುವುದು ಅಂದ್ರೆ ಏನು? ಪಂಚೇಂದ್ರಿಯಗಳಿಂದ ನಾನಾ ವಿಷಯ ಭೋಗಗಳಲ್ಲಿ ತೊಡಗಿದ್ದಾನೆ. ದಡ ಎಲ್ಲಿ ಉಂಟುದಲೇ ಕಾಣಿಸ್ತಾ ಇಲ್ಲ. ದೇವರು ಆ ಕಡೆ ಹೋದರೆ ಸಿಗ್ತಾರೋ, ದೇವಸ್ಥಾನಕ್ಕೆ ಹೋದರೆ ಸಿಗ್ತಾರೋ, ಈ ಕಡೆ ಹೋದರೆ ಸಿಗ್ತಾರೋ ಅಂತ ಗೊತ್ತಿಲ್ಲ ಇವನಿಗೆ. ವೇದಾಂತ ಅಧ್ಯಯನ ಮಾಡಿದರೆ ದೇವರು ಸಿಗುವುದೋ, ಅಥವಾ ವೇದ ಓದಿದರೆ ದೇವರು ಸಿಗುವುದೋ, ಅಥವಾ ದೇವಸ್ಥಾನದಲ್ಲಿ 108 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿದರೆ ದೇವರು ಸಿಗುವುದೋ, ಅಥವಾ ತಸ್ಯ ಪ್ರಾಣ್ಯುಪಕಾರೇಣ ಪ್ರೀತೋ ಭವತಿ ಮಾಧವ ಅಂತ ಹೇಳಿದ ಹಾಗೆ ಲೋಕೋಪಕಾರಕವಾದ ಕೆಲಸ ಮಾಡಿ ಪ್ರಪಂಚದಲ್ಲೇ ಎಲ್ಲರ ಅಂತರ್ಯಾಮಿಯಾದ ದೇವರನ್ನು ಕಂಡುಕೊಂಡು ಪಶು ಸೇವೆ, ಜನಸೇವೆಯನ್ನು ನಡೆಸಿಕೊಂಡು ಜನತಾ ಸೇವೆಯೇ ಜನಾರ್ದನ ಸೇವೆ ಅನ್ನುವ ಭಾವದಿಂದ ಸಾಧಿಸಿದರೆ ದೇವರು ಸಿಗುವುದೋ ಹೇಗೆ ಅನ್ನುವುದು ದೇವರ ಬಗ್ಗೆ ಇವನಿಗೆ ಸಂಶಯಗಳು. ಅಪಾರವಾದ ಸಂಸಾರದಲ್ಲಿ ಇವ ಸುಖಭೋಗಗಳಲ್ಲಿ ತಾನು ಸಿಕ್ಕಿ ಹಾಕಿಕೊಂಡು ದೇವರ ಕಡೆಗೆ ಸಾಗುವುದು ಹೇಗೆ, ಅವ ಎಲ್ಲಿದ್ದಾನೆ ಅನ್ನುವುದನ್ನು ಅರ್ಥೈಸಿಕೊಳ್ಳದೆ ಸುಖಭೋಗದಲ್ಲಿ ಮುಳುಗಿದರೆ ಆ ಸಮುದ್ರದ ಮಧ್ಯದ ಒಂದು ಮಾಂಸಕ್ಕೆ ತನ್ನನ್ನು ತಾನು ಸೋತುಕೊಂಡಂತಹ ಹಕ್ಕಿಗೂ ಈ ಸಂಸಾರದಲ್ಲಿ ಬಿದ್ದ ಮನುಷ್ಯನಿಗೂ ವ್ಯತ್ಯಾಸ ಇರುವುದಿಲ್ಲ. ಹಾಗಾದರೆ ಸುಖ ಭೋಗ ಬೇಕು ಹೇಗೆ? ದಡ ನೋಡಿಕೊಂಡು ದಡದ ಜೊತೆಯಲ್ಲಿ ಪಕ್ಕದಲ್ಲೇ ತಗೊಳ್ಬೇಕಷ್ಟೇ. ಬೇಕಾದಾಗ ದಡಕ್ಕೆ ಹಾರುವ ಹಾಗಿರಬೇಕು. ಆದರೆ ದೇವರ ಸನ್ನಿಧಾನದಲ್ಲಿ ಇದ್ದುಕೊಂಡು ಪ್ರತಿಯೊಂದನ್ನು ಸ್ವೀಕರಿಸುವಾಗಲೂ ದೈವೀ ಚಿಂತನೆಯ ಜೊತೆಗೆ ಇದು ಭಗವನ್ ನೈವೇದ್ಯ ಅಂತ ಸ್ವೀಕಾರ ಮಾಡಬೇಕು. ಎಲ್ಲವೂ ಭಗವಂತನಿಂದ ದತ್ತವಾದದ್ದು ಅಂತ ಆ ಭಗವತ್ ಚಿಂತನೆಯ ಜೊತೆಗೆ ಆತ ಏನನ್ನು ಸ್ವೀಕರಿಸಿದರೂ ಅದು ಆತನ ಸಂಸಾರ ತರಣಕ್ಕೆ ಬಾಧಕವಾಗುವುದಿಲ್ಲ. ಅದರಿಂದ ಸಂಸಾರದಲ್ಲಿ ಆತ ಸಿಕ್ಕಿ ಹಾಕಿಕೊಂಡು ಕೂಡ ಹೆಜ್ಜೆ ಹೆಜ್ಜೆ ಆ ಕಡೆ ದೇವರ ಕಡೆಗೆ ಸಾಗ್ತಾ ಇರಬೇಕು. ಇದಕ್ಕೆ ಸಾಧನೆ ಅಂತ ಹೆಸರು. ಈ ಸಾಧನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆ? ನಮಗೆ ಮೇಲೆ ಮೇಲೆ ಹೋಗುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕೆ? ಕೆಳಗೆ ಸೆಳೆಯಲ್ಪಡ್ತಾ ಇದ್ದೇವೆ ಯಾಕೆ ಅಂದರೆ ಕೆಳಗಿಂದ ಸೆಳೆಯುವಂಥದ್ದಿದೆ. ಗುರುತ್ವಾಕರ್ಷಣ ಶಕ್ತಿ ಅಂತ ಹೇಳುವುದಿಲ್ಲ. ಆಕರ್ಷಣ ಶಕ್ತಿ ಅಂದರೆ ಸೆಳೆಯುವ ಶಕ್ತಿ ಅಂತ. ಕೆಳಕ್ಕೆ ಸೆಳೆಯುವ ಶಕ್ತಿ ಯಾವುದದು? ವಿಷಯ ಲಾಲಸೆ ಅಂತ ಅದನ್ನು ಕರೀತಾರೆ. ವಿಷಯ ಪದಾರ್ಥಗಳು, ಕಣ್ಣಿಗೆ ಬೇಕಾದ ರೂಪ, ಕಿವಿಗೆ ಬೇಕಾದ ಶಬ್ದಗಳು, ಮೂಗಿಗೆ ಬೇಕಾದ ನಾನಾ ಥರದ ಗಂಧಗಳು, ಬಾಯಿಗೆ ಬೇಕಾದ ಸಾರ್ವತ್ರಿಕ ರುಚಿಗಳು, ಚರ್ಮಕ್ಕೆ ಬೇಕಾದ ನಾನಾ ವಿಧದ ಸ್ಪೃಶ್ಯ ಪದಾರ್ಥಗಳು, ಸ್ಪರ್ಶಗಳು, ಈ ರೂಪರಸಗಂಧ ಸ್ಪರ್ಶ ಶಬ್ದಗಳೆಂಬಂತಹ ಪಂಚ ವಿಷಯ ಪದಾರ್ಥಗಳು ಈ ಇಂದ್ರಿಯಗಳನ್ನು ಸೆಳಿತಾ ಇದ್ದಾರೆ. ಈ ಇಂದ್ರಿಯ ಸೆಳೆತಕ್ಕೆ ಸಿಕ್ಕಿದಂತಹ ಆಕರ್ಷಣೆಗೆ ಒಳಗಾದಂತಹ ಮನುಷ್ಯನಿಗೆ ಊರ್ಧ್ವಮುಖವಾದಂತಹ ಸಾಧನೆ ಅದು ಒಂದು ರೀತಿ ಕನಸಿನ ಗಂಟು ಅಂತಾಗಿ ಹೋಗಿದೆ. ಈ ಸೆಳೆತದಿಂದ ಹೊರಗೆ ಬರಬೇಕಲ್ವ. ಮೊದಲು ಬೇಕಾದ್ದೇನು ಅಂದರೆ ಆ ಸೆಳೆತದಿಂದ ಹೊರಗೆ ಬರುವುದು. ಇದಕ್ಕೆ ವೈರಾಗ್ಯ ಅಂತ ಹೆಸರು. ಸಂಸಾರದ ಆಸಕ್ತಿಗಳು ಈತನನ್ನು ಸೆಳೆಯುವಂತಹ ವಸ್ತುಗಳು, ಅದರಿಂದ ಇದು ಎಷ್ಟಾದರೂ ಇಷ್ಟೇ ಅಪ್ಪ ಅಂತ ಅದನ್ನು ಮೊದಲು ಬದಿಗಿಡಬೇಕು.
ಇದು ಎಷ್ಟು ತಿಂದರೂ ಅಷ್ಟೇ. ಹೊರಗೆ ತಿಂದದ್ರಿಂದ, ಹೊರಗೆ ನೋಡಿದ್ರಿಂದ, ಹೊರಗೆ ಕೇಳಿದ್ರಿಲ್ಲೇ ಮನುಷ್ಯನಿಗೆ ಸುಖವಲ್ಲ. ಕೇಳಿದ 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 ಇನ್ನಷ್ಟು ಸಂಗೀತ ಇಳಿಲಿಕ್ಕೆ ಶುರು ಮಾಡಿದರೆ ಒಮ್ಮೆ ನಿಲ್ಲಿಸಿದರೆ ಸಾಕಿತ್ತು ಅಂತ ಅನಿಸುತ್ತೆ. ಉಪನ್ಯಾಸ ಆದರೂ ಅಷ್ಟೇ ಅಲ್ವ, ಎಲ್ಲವೂ ಅಷ್ಟೇ. ಅಥವಾ ತಿಂದ, ಅದು ತಿಂದದ್ರಿಂದಲೇ ರುಚಿ ಅಂತ ಹೇಳಿ ಮತ್ತಷ್ಟು ತಿಂದ, ಇನ್ನಷ್ಟು ತಿಂದ, ಅಪರೂಪಕ್ಕೆ ಮಾಡಿದ ಪದಾರ್ಥ ಅಂತ ಮತ್ತಷ್ಟು ತಿಂದ, ರುಚಿ ಕೆಡ್ತದೆ. ಕೊನೆಗೆ ಬೇಡಪ್ಪ ಅಂತ ಯಾರಾದರೂ ಬಾಯಿಗೆ ತುರುಕಿದರೆ ನೋವಾಗುತ್ತೆ ನನಗೆ. ಹಾಗಾದರೆ ಹೊರಗಿನ ವಸ್ತುಗಳಿಂದಲೇ ಆನಂದ ಹೌದಾಗಿದ್ದರೆ ಅವರಿಗೆ ಇನ್ನಷ್ಟು ತಿಂದರೆ ಸಾಕು ಅಂತ ಅನಿಸಬಾರ್ದಿತ್ತಲ್ವ. ಹಾಗಾದರೆ ಹೊರಗಿನ ವಸ್ತುವಿನಿಂದ ಸುಖವಲ್ಲ, ಅದರಿಂದ ಸುಖ ಅಂತ ಭ್ರಮಿಸಿ ಒಳಗಿಂದ ಸುಖ ಪಡುವುದು. ಹೊರಗಿನ ವಸ್ತುಗಳಿಲ್ಲದೆ ಸುಖ ಪಡುವುದಕ್ಕೆ ಸಾಧ್ಯವಿಲ್ಲವೇ ಅನ್ನುವುದು ಋಷಿ ಮುನಿಗಳು ಮಾಡಿದಂತಹ ವಿಮರ್ಶೆ. ನೀನು ಹೊರಗಿನ ವಸ್ತುವಿನಿಂದ ಆನಂದ ಏನನ್ನು ಅನುಭವಿಸಿ ಅದಕ್ಕಿಂತ ವಿಶಿಷ್ಟವಾದ ಆನಂದವನ್ನು ಅಂತರ್ಮುಖವಾಗಿ ಅನುಭವಿಸುವುದಕ್ಕೆ ಸಾಧ್ಯ. ಬಹಿರ್ಮುಖವಾಗಿ ಎಷ್ಟೆಷ್ಟು ಇದೆಯೋ ಅದರ 1000 ಪಟ್ಟು ಒಳಮುಖದಲ್ಲಿದೆ. ನೀನು ಹೊರಗಿನಿಂದ ಅನುಭವಿಸುವಂಥದ್ದು ಅದು ತಾತ್ಕಾಲಿಕ ಅಷ್ಟೇ ಅಲ್ಲ, ಅದು ದುಃಖಾಂತ. ಟ್ರ್ಯಾಜಿಡಿ ಅಂತ ಹೇಳೋದಿಲ್ಲ, ದುಃಖಾಂತ ಅಂದರೆ ನೀವು ತಿಂದು ಹೊಟ್ಟೆ ಭರ್ತಿ ಆದಮೇಲೆ ಸ್ವಲ್ಪ ಫ್ಯಾನ್ ಹಾಕಿ ಒಂದು ತಲೆ ಬಿದ್ದರೆ ಕೊಡಿ, ಸ್ವಲ್ಪ ಬಿದ್ದುಕೊಳ್ಬೇಕು ಅಂತ ಇದೆಲ್ಲ ಉಂಟಾಗ್ತದೆ. ತಿಂದದ್ದಕ್ಕೋಸ್ಕರ ದುಃಖ ಉಂಟಾಗ್ತದೆ. ಆದರೆ ಒಳಗಿನ ಆನಂದ ಇದೆಯಲ್ಲ, ಅದನ್ನು ಒಳಗಿಲ್ಲೇ ಅನುಭವಿಸ್ತಾ ಇನ್ನಷ್ಟು ಆತ್ಮಶಕ್ತಿ ವೃದ್ಧಿ ಆಗ್ತದೆ. ಆತ ಅಧ್ಯಾತ್ಮನಾಗ್ತಾನೆ, ಆತ್ಮದ ಅಧಿಕೃತ್ಯ ಮೇಲ್ಮುಖವಾಗಿ ಸಾಗ್ತಾನೆ. ಅದರಿಂದ ಯಾವತ್ತೂ ಕೆಳಮುಖದ ಗತಿ ಇಲ್ಲ. ಆದ್ದರಿಂದ ಅಂತರ್ಮುಖವಾದ ಆನಂದದ ಅನುಭವ ಬೇಕು. ಅಂತರ್ಮುಖವಾದ ಆನಂದ ಅನ್ನುವುದನ್ನೇ ನಾವು ಅಧ್ಯಾತ್ಮಾನಂದ ಅಥವಾ ಚಿದಾನಂದ, ಸಚ್ಚಿದಾನಂದ ಅನ್ನುವ ಶಬ್ದದಿಂದ ಕರೆಯುತ್ತೇವೆ. ಅಂದರೆ ಜ್ಞಾನದ ಮೂಲಕ ಆನಂದವನ್ನು ಅನುಭವಿಸುವುದು. ಜ್ಞಾನದ ಮೂಲಕವಾದಂತಹ ಆನಂದಕ್ಕೆ ಪ್ರಮುಖವಾಗಿ ಬೇಕಾದದ್ದು ಜ್ಞಾನ. ಜ್ಞಾನವೇ ಇಲ್ಲದೆ ಹೋದರೆ ಜ್ಞಾನಾನಂದವನ್ನು, ಚಿದಾನಂದವನ್ನು ಅನುಭವಿಸುವುದು ಹೇಗೆ ಸಾಧ್ಯ ಆಗ್ತದೆ? ಆದ್ದರಿಂದ ಜ್ಞಾನ ಬೇಕು. ಯಾವುದರ ಜ್ಞಾನ? ಬಾಹ್ಯವಸ್ತುಗಳ ಜ್ಞಾನ ಅನ್ನುವುದು ಕೂಡ ಬೇಕು. ಆ ಬಾಹ್ಯವಸ್ತುಗಳ ಜ್ಞಾನದ ಜೊತೆಗೆ ಬಾಹ್ಯವಸ್ತುಗಳ ಮೂಲದ ಜ್ಞಾನ ಬೇಕು. ಈ ವಸ್ತುಗಳೆಲ್ಲ ಹೇಗೆ ನಿಷ್ಪಾದನೆಗೊಂಡವು, ಇದರ ಸೃಷ್ಟಿ, ಇದರ ಸ್ಥಿತಿ, ಇದರ ನಾಶ, ಇವುಗಳಿಗೆಲ್ಲ ಮೂಲ ಕಾರಣ ಯಾವುದು? ಸೃಷ್ಟಿ ಹೇಗಾಗ್ತದೆ? ಜನ್ಮ ಆದ್ಯಸ್ಯ ಯತಃ, ಇವೆಲ್ಲ ಜನ್ಮಾದಿ ಅಸ್ಯ ಯತಃ. ಈ ಪ್ರಪಂಚಕ್ಕೆಲ್ಲ ಸೃಷ್ಟಿ, ಸ್ಥಿತಿ, ಲಯ ಇದೆಲ್ಲ ಉಂಟಾದದ್ದು ಹೇಗೆ ಅನ್ನುವ ಜಿಜ್ಞಾಸೆಯನ್ನು ನಡೆಸಬೇಕು. ಬಾಹ್ಯ ವಸ್ತುಗಳು ಹೀಗೆ ಹುಟ್ಟಿದ್ದಾವೆ, ಅಂಥದ್ದೊಂದುಂಟು ಇದನ್ನೆಲ್ಲ ಸೃಷ್ಟಿಸಿದ್ದಕ್ಕೆ. ಇದನ್ನು ಸೃಷ್ಟಿಸುವುದರ ಹಿನ್ನೆಲೆಯಲ್ಲಿ ಆ ಪರಶಕ್ತಿ ಏನು ಆಲೋಚನೆ ಮಾಡಿದೆ, ಏತಕ್ಕೋಸ್ಕರ ಇದನ್ನು ಸೃಷ್ಟಿಸಿದೆ, ಇದನ್ನೆಲ್ಲ ಆಲೋಚನೆ ಮಾಡುವುದನ್ನೇ ಅಧ್ಯಾತ್ಮ ಚಿಂತನೆ, ಶ್ರೀಮದ್ ಭಾಗವತ ಅಂತ ಕರೆಯುವುದು. ಇಡೀ ಭಾಗವತದ ಮೂಲ ಚಿಂತನೆ ಇರುವುದೇ ಅಲ್ಲಿ. ನಮಗೆ ಕಾಣಿಸತಕ್ಕಂತಹ ಪ್ರಪಂಚ ಏನಿದೆ ಅದು ಯಾವುದರಿಂದ ನಿಷ್ಪನ್ನವಾಯಿತು, ಏತಕ್ಕೋಸ್ಕರ ಬಂತು, ಅದರ ಹಿನ್ನೆಲೆ ಏನು, ಅದನ್ನು ಸೃಷ್ಟಿಸಿದಂತಹ ಪರಶಕ್ತಿ ಎಂಥದ್ದದು, ಆ ಶಕ್ತಿಯನ್ನು ನಾವು ಯಾಕೆ ನಿರಂತರ ಅಭಿನಂದಿಸಬೇಕು, ಆ ಶಕ್ತಿಯ ಹಿನ್ನೆಲೆಯಲ್ಲಿ ನಾವು ಬಿದ್ದು ಅದೇ ಎಲ್ಲವನ್ನು ನಡೆಸ್ತೇವೆ, ಅದಕ್ಕೆ ನಾವು ಶರಣಾಗತರಾಗಿ ನಿಲ್ಲಬೇಕು ಯಾಕೆ? ಈ ನಿಟ್ಟಿನಿಂದ ಆ ಪರತತ್ವವನ್ನು ಚಿಂತನೆ ಮಾಡತಕ್ಕಂತಹ ವಿಷಯಗಳುಂಟು. ಹೀಗೆ ಬಾಹ್ಯ ವಸ್ತುಗಳು ನಮಗೆ ಅರ್ಥವಾಗದೇ ಹೋದರೆ ಬಾಹ್ಯ ವಸ್ತುಗಳ ಮೂಲವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸ್ವತಂತ್ರ ತತ್ವದ ಪರಿಜ್ಞಾನ ಉಂಟಾಗಬೇಕಾದರೆ ಅಸ್ವತಂತ್ರದ ಬಗ್ಗೆಯೂ ತಿಳ್ಕೊಳ್ಬೇಕು. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವವಿಷ್ಯತೆ. ಆ ಅಸ್ವತಂತ್ರ ತತ್ವವನ್ನು ತಿಳಿಯದೇ ಹೋದರೆ ಆ ತತ್ವದ ಆವಿರ್ಭಾವಕ್ಕೆ ಮೂಲ ಯಾವುದು ಅನ್ನುವುದರ ಚಿಂತನೆ ನಮ್ಮಲ್ಲಿ ಒಡಮೂಡುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಸ್ವತಂತ್ರ ತತ್ವವೆನಿಸಿದ ಈ ಬಾಹ್ಯ ಪದಾರ್ಥಗಳೇನಿದ್ದಾವೆ, ಶಬ್ದಸ್ಪರ್ಶ ರೂಪರ ಸಗಂಧಗಳು, ಅವುಗಳಿಗೆ ಆಶ್ರಯವಾದಂತಹ ಆಕಾಶ, ವಾಯು, ತೇಜಸ್ಸು, ಜಲ, ಪೃಥಿವಿ ಅಂತಕ್ಕಂತಹ ಪಂಚಭೂತಗಳು, ಆ ಪಂಚಭೂತಗಳಲ್ಲಿರುವ ಪಂಚ ತನ್ಮಾತ್ರೆಗಳನ್ನು ಗ್ರಹಣ ಮಾಡತಕ್ಕಂತಹ ಶ್ರೋತ್ರ, ತ್ವಕ್, ಚಕ್ಷು, ಜಿಹ್ವಾ, ಘ್ರಾಣ ಅಂತಕ್ಕಂತಹ ಪಂಚ ಇಂದ್ರಿಯಗಳು, ಈ ಪಂಚ ಇಂದ್ರಿಯಗಳನ್ನು ನಿಯಂತ್ರಿಸ್ತಕ್ಕಂತಹ ಮನಸ್ತತ್ವ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ ಹೇಳ್ತಕ್ಕಂತಹ ಪಂಚವಿಧವಾದ ಅಂತಃಕರಣಗಳು, ಇವೆಲ್ಲವೂ ಕೂಡ ಯಾವ ಮೂಲದಿಂದ ಆವಿರ್ಭವಿಸಿದೆ, ಆ ಮೂಲದ ಚಿಂತನೆ ಇದೆ ಅಲ್ವಾ, ಆ ಮೂಲದ ಚಿಂತನೆಯನ್ನೇ ಅಧ್ಯಾತ್ಮ ಚಿಂತನೆ ಅಂತ ಕರೆಯುವುದು. ಆ ಚಿಂತನೆಯ ಹಿನ್ನೆಲೆಯಲ್ಲಿ ಆತನಿಗೆ ಬೇಕಾದದ್ದು ಒಂದು ಬಾಹ್ಯ ವಸ್ತುಗಳ ಜ್ಞಾನದ ಜೊತೆಗೆ ಅಂತರ್ಮುಖವಾದ ಶಕ್ತಿಯ ಜ್ಞಾನ, ಆ ಅಂತಃಶಕ್ತಿಯ ಜ್ಞಾನದ ಜೊತೆಗೆ ಅದರಲ್ಲಿ ಆಸಕ್ತಿ, ಅದನ್ನು ಭಕ್ತಿಯಿಂದ ಕರೀತಾರೆ. ಪರಮಾತ್ಮನಲ್ಲಿ, ಅಂತಃಶಕ್ತಿಯಲ್ಲಿ, ಅಂತರ್ಯಾಮಿಯಲ್ಲಿ ಆತನಿಗೆ ಭಕ್ತಿ ಬೇಕು. ಭಕ್ತಿಯಿಂದಾಗಿ ಅದರ ಬಗ್ಗೆ ಆಸಕ್ತಿ ಹುಟ್ಟಿದ್ದರಿಂದಾಗಿ ಅದರ ಜ್ಞಾನ ವೃದ್ಧಿ ಆಗ್ತಾ ಹೋಗ್ತದೆ. ಜ್ಞಾನ ಜಾಸ್ತಿ ಆದ ಹಾಗೆ ಇಂಥದ್ದು ಇರಬೇಕಾದ್ರೆ ಈ ಬಾಹ್ಯ ವಸ್ತುಗಳಲ್ಲಿ ಬಿದ್ದಿದ್ದೇನಲ್ವ, ಈ ಅಶಾಶ್ವತವಾದದ್ರಲ್ಲಿದ್ದೇನಲ್ವ ಅಂತ ಅದರ ಬಗ್ಗೆ ಹೇಯ ಬುದ್ಧಿ ಹುಟ್ಟಬೇಕು. ಇದಕ್ಕೆ ವೈರಾಗ್ಯ ಅಂತ ಹೆಸರು.
ಈ ಜ್ಞಾನಭಕ್ತಿ ವೈರಾಗ್ಯಗಳ ವೃದ್ಧಿಗೋಸ್ಕರ ವೇದವ್ಯಾಸರು ಲೋಕಕ್ಕೆ ಕೊಟ್ಟಂತಹ ಒಂದು ಶ್ರೇಷ್ಠವಾದ ಪುರಾಣ ರಾಜ ಅಂತ ಕರೆಸಿಕೊಂಡಿರ್ತಕ್ಕಂತಹ ಶ್ರೀಮದ್ ಭಾಗವತ ಮಹಾಪುರಾಣ. ಭಾಗವತದ ಮೂಲ ಉದ್ದೇಶವೇ ಜ್ಞಾನಭಕ್ತಿ ವೈರಾಗ್ಯಗಳ ವೃದ್ಧಿ. ಅದರಿಂದ ಪದ್ಮಪುರಾಣದಲ್ಲಿ ಭಕ್ತಿ ಅನ್ನುವ ಒಂದು ಸ್ತ್ರೀಯನ್ನು, ಆ ಭಕ್ತಿಯ ಮಕ್ಕಳಾಗಿರತಕ್ಕಂತಹ ಜ್ಞಾನ ಮತ್ತು ವೈರಾಗ್ಯಗಳನ್ನು ಮುದುಕರನ್ನಾಗಿ ವರ್ಣನೆ ಮಾಡಿ, ಆ ಮುದುಕಿಯರಿಗೆ ಯೌವನ ಬರುವುದಕ್ಕೆ ಕಾರಣವಾದದ್ದು ಶ್ರೀಮದ್ ಭಾಗವತ ಅಂತ ವರ್ಣನೆ ಮಾಡಿದೆ. ಭಕ್ತಿ ದೇವಿಗೆ ಯೌವನ ಬಂದದ್ದು ವೃಂದಾವನದ ಸನ್ನಿಧಾನಕ್ಕೆ ಹೋದಾಗ ಯೌವನ ಬಂತಂತೆ. ಮುದುಕಿಯಾಗಿದ್ದವಳು ಯುವತಿಯಾದಳು. ಆದರೆ ಭಕ್ತಿಯ ಮಕ್ಕಳಾದಂತಹ ಜ್ಞಾನ ಮತ್ತು ವೈರಾಗ್ಯ ಅಂತ ಹೇಳ್ತಕ್ಕಂಥ ಇಬ್ಬರು ಏನು ಮಾಡಿದರೂ ಮತ್ತೆ ಯುವಕರಾಗಲಿಲ್ಲ. ಅವಳು ಅಳ್ತಾ ಕೂತಿದ್ಲಂತೆ ಆ ಇಬ್ಬರ ಮಕ್ಕಳ ಮುಂದೆ ಕೂತ್ಕೊಂಡು. ನಾರದರು ಬಂದು ಕೇಳಿದರು, ಯಾಕೆ ಹೀಗೆ? ನಿನ್ನ ಮಕ್ಕಳು ಯುವಕರಾಗಬೇಕು, ಏನು ಮಾಡಬೇಕು? ಏನು ಸಮಗ್ರ ವೇದವನ್ನು ಅದರ ಮುಂದೆ ಪಾರಾಯಣ ಮಾಡಿದರೂ ಅದಕ್ಕೆ ಯೌವನ ಬರಲಿಲ್ಲ. ಕೊನೆಗೆ ಅಶರೀರವಾಣಿಯಾದದ್ದು ಶ್ರೀಮದ್ ಭಾಗವತದ ಸಪ್ತಾಹ ಶ್ರವಣ ಮಾಡಿಸಿ ಆಗ ಯೌವನ ಬರ್ತದೆ ಅಂತ. ಸನಕಾದಿಗಳ ಮೂಲಕ ಸಪ್ತಾಹ ಶ್ರವಣ ಆದಾಗ ಜ್ಞಾನ ವೈರಾಗ್ಯಗಳು ಕೂಡ ಮತ್ತೆ ಯೌವನವನ್ನು ಪಡೆದು. ಆದರೆ ಜ್ಞಾನಭಕ್ತಿ ವೈರಾಗ್ಯಗಳ ವೃದ್ಧಿಗೋಸ್ಕರ ಶ್ರೀಮದ್ ಭಾಗವತ ಅನ್ನೋದು ಅಪೇಕ್ಷಿತ. ಅದರ ಮಂಗಳ ಶ್ಲೋಕವನ್ನು ಇವತ್ತು ಅವಲೋಕನೆ ಮಾಡೋಣ. ಜನ್ಮಾದ್ಯಸ್ಯ ಯತಃ ಸುರಾಗುವುದು ಹಾಗೆ. ಇದು ಬ್ರಹ್ಮಸೂತ್ರದಲ್ಲಿ ಬರುವ 2ನೆಯ ಸೂತ್ರ. ಅಂದರೆ ಮೊದಲು ಭಾಗವತ ಕೇಳುವವನಿಗೆ ಏನು ಅರ್ಹತೆ? ಸಾಮಾನ್ಯವಾಗಿ ನಾವು ಹೇಳುವಾಗ 6ವರೆಗೆ ಸರಿಯಾಗಿ ಬರುವುದು ಮೊದಲನೇ ಅರ್ಹತೆ ಅಂತ ಹೇಳ್ತೀವಲ್ವಾ, ಟೈಮ್ ಕೀಪ್ ಮಾಡಬೇಕು ಅಂತ. ಇಲ್ಲಿ ಆ ಅರ್ಹತೆಯನ್ನು ಹೇಳುವುದಿಲ್ಲ. ಭಾಗವತ ಶ್ರವಣಕ್ಕೆ ಏನು ಅರ್ಹತೆ ಅಂದರೆ ಮೊದಲು ದೇವರು ಇದ್ದಾನೆ ಅಂತ ನಂಬಬೇಕು. ಇದು ಮೊದಲ ಅರ್ಹತೆ. ಅಲ್ಲ, ಭಾಗವತ ಕೇಳಿದ ಮೇಲೆ ನನಗೆ ನಂಬಿಕೆ ಬರುತ್ತೆ, ನೀವು ಮೊದಲೇ ನಂಬಬೇಕು ಅಂದರೆ ಹೇಗೆ ಅರ್ಥ? ಅದು ಸರಿ ಇಲ್ಲ ನಿಮ್ಮದು ಅಂತ ಹೇಳಿದರೆ. ದೇವರನ್ನು ನಂಬದೇ ಹೋದರೆ ಭಾಗವತ ಅರ್ಥವೇ ಆಗುವುದಿಲ್ಲ. ಇದೊಂದು ಸಮಸ್ಯೆ ಇದೆ. ಆದ್ದರಿಂದ ನಮ್ಮ ಶಾಸ್ತ್ರಕ್ಕೂ ಇವತ್ತಿನ ವಿಜ್ಞಾನಕ್ಕೂ ಅಥವಾ ತತ್ವಜ್ಞಾನಕ್ಕೂ ವಿಜ್ಞಾನಕ್ಕೂ ಒಂದು ಮೂಲಭೂತವಾದ ವ್ಯತ್ಯಾಸ ಏನು ಅಂದರೆ, ವಿಜ್ಞಾನದಲ್ಲಿ ಪ್ರಶ್ನೆ ಮಾಡಬೇಕು, ಕೊನೆಗೆ ಸಾಧ್ಯ ಆದರೆ ನಂಬಬೇಕು, ಇಲ್ಲೋದ್ರೆ ಬಿಡಬೇಕು. ಇದು ವಿಜ್ಞಾನದ ಕ್ರಮ. ಆದರೆ ತತ್ವಜ್ಞಾನದ ಕ್ರಮ ಆಗಲ್ಲ. ಮೊದಲು ನಂಬಿಕೆ, ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ. ಆ ನಂಬಿಕೆ ಇದ್ದಷ್ಟು ಹೆಚ್ಚು ಜ್ಞಾನ ವೃದ್ಧಿ ಆಗ್ತಾ ಹೋಗ್ತದೆ. ನಮ್ಮಲ್ಲಿ ನಂಬಿಕೆಗೆ ಪ್ರಾಧಾನ್ಯ, ಆದರೆ ಮೂಢನಂಬಿಕೆಗೆ ಪ್ರಾಧಾನ್ಯ ಇಲ್ಲ. ಶ್ರದ್ಧೆಗೆ ಪ್ರಾಧಾನ್ಯ ಇದೆ, ಆದರೆ ಅಂಧಶ್ರದ್ಧೆಗೆ ಅಷ್ಟೇ ನಿಕೃಷ್ಟ ಸ್ಥಾನ ಇದೆ. ಶ್ರದ್ಧಾ ಅನ್ನುವುದು ಕೆಲವು ನಂಬಿಕೆಗಳನ್ನು ಇಟ್ಟುಕೊಂಡಾಗ ಮಾತ್ರ ಜ್ಞಾನ ಬರ್ತದೆ. ಒಬ್ಬ ವ್ಯಕ್ತಿಗೆ ಈ ಶಾಸ್ತ್ರದ ಮೇಲೆ ನಂಬಿಕೆ ಇಲ್ಲ ಅಂತಾದರೆ ಶಾಸ್ತ್ರ ಓದಿದರೆ ಏನು ಜ್ಞಾನ ಬರ್ತದೆ? ಅವನಿಗೆ ಅದರ ಮೇಲೆ ಪ್ರಶ್ನೆಯೇ ಹುಟ್ಟುವುದು. ಇಲ್ಲಿ ವೇದವ್ಯಾಸರು ಹೀಗೆ ಹೇಳಿದ್ದಾರೆ, ಬಹುಶಃ ಊಟ ಆದಾಗ ನಿದ್ದೆ ಬರ್ತಾ ಇದ್ದಾಗ ಬರೆದದ್ದಿರಬೇಕು, ಏನೋ ಎಡವಟ್ಟು ಬರೆದು ಬಿಟ್ಟಿದ್ದಾರೆ. ವೇದವ್ಯಾಸರ ಮೇಲೆ ಕಾಮೆಂಟ್ ಶುರು ಆಗ್ತದೆ. ಯಾಕೆಂತ ಹೇಳಿದರೆ ಆ ಗ್ರಂಥವನ್ನು ರಚನೆ ಮಾಡಿದ ವ್ಯಕ್ತಿಯ ಮೇಲೆ ಮಾಹಾತ್ಮ್ಯ ಜ್ಞಾನಪೂರ್ವಕವಾದ ಶ್ರದ್ಧೆ ಇಲ್ಲ. ಅವರು ರಚಿಸಿದ ಗ್ರಂಥದ ಮೇಲೆ ಸುತರಾಂ ಶ್ರದ್ಧೆ ಇಲ್ಲ. ಅದನ್ನು ಪಾಠ ಹೇಳ್ತಕ್ಕಂಥ ಗುರುಗಳ ಮೇಲೆಯೂ ಕೂಡ ಇವರು ನನ್ನಷ್ಟು ಓದಿದ್ದಾರೋ ಇಲ್ಲೋ ಅಂತ ಒಂದು ಸಂಶಯ ಬೇರೆ ಇರ್ತದೆ. ಇವರಿಗಿಂತ ನಾನೇ ಹೇಳಿದರೆ ಚೆನ್ನಾಗಿರ್ತಿತ್ತು, ಏನೋ ಎಡವಟ್ಟು ಹೇಳ್ತಾ ಇದ್ದಾರೆ, ಇರಲಿ, ಅವರ ಜೀವನದ ವೃತ್ತಿಯಲ್ಲ, ನಡೆಸ್ತಾರೆ, ಬಿಡಿ. ಈ ಭಾವ ಇತ್ತು ಅಂತಾದರೆ ಗುರುಗಳು ಹೇಳಿದ ವಿಷಯವನ್ನು ಸತ್ಯವನ್ನೇ ಹೇಳಿದರೂ ಹೇಗೆ ಇವಾಗ ಗ್ರಹಣ ಮಾಡುವುದಕ್ಕೆ ಸಾಧ್ಯ? ಆದ್ದರಿಂದ ಶ್ರದ್ಧೆ ಬೇಕು. ಕೃಷ್ಣ ಹೇಳಿದ್ದು ಅದನ್ನು, ಶ್ರದ್ಧಾವಾನ್ ಲಭತೆ ಜ್ಞಾನ. ಒಂದು ಬೇಸಿಗೆ ಕಾಲದಲ್ಲಿ ದೊಡ್ಡ ಬಾವಿಯ ಹತ್ರ ಒಬ್ಬ ಪಾಠ ಹೇಳುವುದಕ್ಕೆ ಬಂದಂತ. ಇಂಥ ಹುಡುಗರನ್ನೆಲ್ಲ ಕರ್ಕೊಂಡು, ಎಲ್ಲ ಹುಡುಗರನ್ನು ಕರೆದು ನಿಮಗೆ ಈಜು ಕಲಿಸ್ತೇನೆ ಅಂತ ಬಂದಿದ್ದ ಹಳ್ಳಿಗೆ. ಅನೇಕ ಹುಡುಗರು ಸೇರಿದರು. ಒಂದೇನೋ ಈಜು ಕಲಿಸ್ತಾರಂತೆ, ಬನ್ನಿ ಅಂತ ಎಲ್ಲರನ್ನು ಕರ್ಕೊಂಡು ಬಂದು ಸುತ್ತ ಸೇರಿದರು. ಸುತ್ತ ಸೇರಿ ಇವ ಬಾವಿಯಲ್ಲಿ ಇಳಿದ, ಹೋಗಿ ಈಜ್ತಾ ಇದ್ದಾನೆ. ಒಬ್ಬ ಹಾರಿ ಅಂತ ಹೇಳ್ತಾನೆ ಮೇಲಿಂದ, ಒಬ್ಬರು ಹಾರಿ ನಾನು ಈಜು ಕಲಿಸ್ತೇನೆ. ಈ ಹುಡುಗರು ಒಬ್ಬರ ಮುಖ ಒಬ್ಬರು ನೋಡಿ, ನಾನು ಹಾರಿದರೆ ಎಲ್ಲಿಯಾದರೂ ಮುಳುಗಿ ಹೋದರೆ, ಹಿಂದೆ ಎಲ್ಲ 8-12 ಮಕ್ಕಳಿದ್ರು, ಈಗ ಸಾಧ್ಯ ಇಲ್ಲ, ಅದನ್ನ ನಾನು ಹಾರೋದಿಲ್ಲ ಅಂತ ಅವ. ಪಕ್ಕದವ ನಾನು ದಬ್ತೇನೆ ನಿನ್ನನ್ನು, ಇವ ಓಡಿ ಆಯ್ತು. ಅಷ್ಟರಲ್ಲಿ ಯಾರೂ ಇಲ್ಲ ಅಲ್ಲಿ. ಇವನು ಪಾಪ ಒಂದಷ್ಟು ಹೊತ್ತು ನೋಡಿದ, ಯಾರೂ ಹಾರಲಿಲ್ಲ. ಕೊನೆಗೆ ನೋಡಿದರೆ ಯಾರು ಮಕ್ಕಳು ಅಲ್ಲಿ ಕಾಣಿಸಲಿಲ್ಲ, ಮನೆಗೆ ಓಡಿ ಹೋಗಿದ್ದಾರೆ. ಇವ ಇನ್ನೊಂದು ಊರಿಗೆ ಹೋದ. ಅಲ್ಲಿ ಹೋಗಿ ಯಾರಾದರೂ ಒಬ್ಬರು ಹಾರ್ರಿಂದ. ಒಬ್ಬ ಹುಡುಗ ಧೈರ್ಯಶಾಲಿ, ಇವನು ಈಜುವುದನ್ನು ನೋಡಿ ನನಗೆ ಈಜು ಕಲೀಲೇಬೇಕು ಅಂತ ಅವನಿಗೆ ಆಸೆ ಬೇರೆ, ಆ ವ್ಯಕ್ತಿಯನ್ನು ನೋಡಿದರೆ ವಿಶ್ವಾಸ ಬೇರೆ ಬರ್ತದೆ. ಆತ ಹಾರಿದ. 5 ನಿಮಿಷದಲ್ಲಿ ಮೀನಿನ ಹಾಗೆ ಈಜು ಕಲಿತ. ಉಳಿದವರಿಗೆ ನಾನು ಕೂಡ ಕಲಿಬೇಕು ಅಂತ ಆಮೇಲೆ ಹಾರಿದ, ಕಲಿತು. ಈ ಕಥೆಯ ಅಭಿಪ್ರಾಯ ಏನು? ವಿದ್ಯೆ ಶ್ರದ್ಧೆಯಿಂದ ಬರ್ತದೆ. ಆ ಗುರುವಿನ ಮೇಲೆ ನಂಬಿಕೆ ಇಲ್ಲದೆ ಇದ್ದದ್ದಕ್ಕೆ ಹಳ್ಳಿಯಲ್ಲಿ ಒಬ್ಬನೂ ಕಲೀಲಿಲ್ಲ.
ಅವನ ಮೇಲೆ ನಂಬಿದ್ದಕ್ಕೆ ಹಾರಿದ, ಕಲ್ತ ಅಲ್ವಾ? ಅಂದರೆ ಕಲಿಯುವಿಕೆಯ ಹಿನ್ನೆಲೆಯಲ್ಲಿ ಒಂದು ಶ್ರದ್ಧೆ ಅನ್ನೋದು ಅನಿವಾರ್ಯ, ನಂಬಿಕೆ ಅನ್ನೋದು ಅನಿವಾರ್ಯವಾಗಿದೆ. ಗುರುಗಳನ್ನೇ ನಂಬದೆ ಹೋದರೆ, ಗುರುಗಳು ಹೇಳುವ ಶಾಸ್ತ್ರದ ಮೇಲೆ, ಶಾಸ್ತ್ರ ರಚಯಿತೃವಾದಂತಹ ಮಹರ್ಷಿಗಳ ಬಗ್ಗೆ ನಮಗೆ ಶ್ರದ್ಧೆ ಇಲ್ಲ ಅಂತಾದರೆ ಅಲ್ಲಿಂದ ಏನನ್ನು ಗ್ರಹಣ ಮಾಡುವುದಕ್ಕೆ ಸಾಧ್ಯ? ಆದ್ದರಿಂದ ದೇವರನ್ನು ನಂಬು. ಒಬ್ಬನ ಹತ್ರ ನಂಬು ಅಂತ ಹೇಳಿದರೆ ನಂಬಲಿಕ್ಕೆ ಆಗ್ತದ? ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಭೂತಗಳು ಇರ್ತವೆ. ನೀನು ನನ್ನನ್ನು ನಂಬಬೇಕು ಅಂತ ಭೂತ ಹೇಳ್ತದೆ. ನಂಬದೇ ಹೋದರೆ ಅವನಿಗೆ ಪೆಟ್ಟು ಬೀಳ್ತದೆ. ಏನು, ಅವನು ಯಾವುದೋ ಒಂದು ಪಿಕ್ಚರ್ ಹೆಸರು ನಂಬದೇ ಹೋದರೆ ಅವರಿಗೇನೋ ಪೆಟ್ಟು ಬೀಳ್ತದೆ, ಸಮಸ್ಯೆ ಆಗ್ತದೆ. ಅದನ್ನು ನಂಬು ಅಂತ ಹೇಳಿದರೆ, ನಂಬದೇ ಹೋದರೆ ಸಮಸ್ಯೆ ಆಗ್ತದೆ ಅಂತ ನಂಬ್ತಾರೆ. ಆದರೆ ದೇವರ ವಿಷಯದಲ್ಲಿ ಅಂತಹ ಸಮಸ್ಯೆ ಇಲ್ಲ. ನಂಬದೇ ಹೋದರೆ ದೇವರೇನು ಮಾಡುವುದಿಲ್ಲ, ಅವನನ್ನು ಚೆನ್ನಾಗಿ ನೋಡಿಕೊಳ್ತಾರೆ. ಆದ್ರಿಂದಲೇ ದೇವರಿಗೆ ಕರುಣಾ ಸಮುದ್ರ ಅಂತ ಹೆಸರು. ಆದ್ದರಿಂದ ದೇವರನ್ನು ನಂಬದೇ ಹೋದರೆ ಸಮಸ್ಯೆಗಳೇನಾಗುವುದಿಲ್ಲ. ಅದರಿಂದ ನಂಬಬೇಕು ಯಾಕೆ ಅಂತ ಒಂದು ಪ್ರಶ್ನೆ ಬರ್ತದೆ. ನಂಬು ಅಂತ ಹೇಳಿದರೆ ಒಬ್ಬನಿಗೆ ನಂಬುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಂಬುವುದಕ್ಕೆ ಬೇಕಾದ ತರ್ಕವೂ ಬೇಕಾಗ್ತದೆ. ಆ ತರ್ಕದಿಂದಾದರೂ ನಂಬು ಅಂತ ಹೇಳ್ತದೆ. ಶ್ರೀಮದ್ ಭಾಗವತದ ಮೊದಲನೇ ಶ್ಲೋಕ ಹೇಳ್ತದೆ, ಜನ್ಮಾದ್ಯಸ್ಯ ಯತಃ. ದೇವರಿದ್ದಾನೆ ಅನ್ನುವುದಕ್ಕೆ ಒಂದು ತಾರ್ಕಿಕವಾಗಿ ಆದರೂ ಯೋಚನೆ ಮಾಡಿ. ಈ ಪ್ರಪಂಚವನ್ನು ನೀನು ನೋಡ್ತಿ. ಈ ಪ್ರಪಂಚದಲ್ಲಿ ಇದೊಂದು ಗಡಿಯಾರ. ಈ ಗಡಿಯಾರದಲ್ಲಿ ಕ್ರಮ ಪ್ರಕಾರ ಈಗ 7 ಗಂಟೆ 9 ನಿಮಿಷ ಅಂತ ತೋರಿಸ್ತಾ ಉಂಟು. ಹಾಗಾದರೆ ಇಷ್ಟು ಕರಾರುವಾಕ್ಕಾಗಿ ಈಗ ಒಂದು ಗಂಟೆಯನ್ನು ತೋರಿಸ್ತದೆ. ಈ ಚಿಕ್ಕ ಮುಳ್ಳು ಇಷ್ಟಕ್ಕೆ ತಿರುಗಿದಾಗ ದೊಡ್ಡ ಮುಳ್ಳು ಒಂದು ಸುತ್ತು ಬರ್ತದೆ. ಅಷ್ಟು ಕರಾರುವಾಕ್ಕಾದ ವ್ಯವಸ್ಥೆ ಉಂಟಲ್ವ? ಇಷ್ಟು ಒಂದು ವ್ಯವಸ್ಥೆ ಆಗಿದೆ ಅಂದರೆ ಇದನ್ನು ವ್ಯವಸ್ಥೆ ಮಾಡಿದಂತಹ ಒಬ್ಬ ವಿಜ್ಞಾನಿ ಇದ್ದಾನೆ ಅಂತ ನಾವು ನಂಬದೇ ಇರ್ತೇವೆ. ನಾವು ಕಣ್ಣಲ್ಲಿ ನೋಡಲಿಲ್ಲ, ನೋಡದೆ ಹೋದರೂ ಇದರ ಹಿನ್ನೆಲೆಯಲ್ಲಿ ಒಬ್ಬ ವಿಜ್ಞಾನಿ ಇದ್ದಾನೆ ಅಂತ ನಿಶ್ಚಯ ಮಾಡಿಕೊಳ್ತೇವಲ್ವ? ಕಣ್ಣಿಗೆ ಕಾಣದೇ ಇದ್ದದ್ದನ್ನು ಊಹಿಸುವುದು, ಇದಕ್ಕೆ ತರ್ಕ ಅಂತ ಹೆಸರು. ಇದಿಷ್ಟು ವ್ಯವಸ್ಥಿತವಾಗಿದೆ ಅಂದ ಮೇಲೆ ಇದನ್ನು ರಚನೆ ಮಾಡಿದಂತಹ ಸೃಷ್ಟಿಕರ್ತಾರ ಒಬ್ಬ ಇದ್ದಾನೆ ಅಂತ ಒಬ್ಬನನ್ನು ಒಪ್ತೇವೆ. ಹಾಗೆ ಈ ಪ್ರಪಂಚವನ್ನು ನೋಡಿ ನೀನು ಕಲಿ, ಅದಕ್ಕೊಬ್ಬ ಕರ್ತೃ ಇದ್ದಾನೆ, ಸರ್ವಕರ್ತೃ ಒಬ್ಬ ಇದ್ದಾನೆ ಅಂತ ಯೋಚಿಸಬೇಕು. ಯಾಕಂದರೆ ಇದು ಒಂದು ದೊಡ್ಡ ಗಡಿಯಾರ ಇದ್ದ ಹಾಗೆ. ಸೂರ್ಯ ಚಂದ್ರರೆಂಬ 2 ಮುಳ್ಳುಗಳು. ಇದಾದರೂ ಇದಕ್ಕೆ ಕೀ ಕೊಡದೆ ಹೋದರೆ ಅಥವಾ ಒಳಗೆ ಸೆಲ್ ಹಾಕದೆ ಹೋದರೆ ನಿಂತು ಹೋಗುವಂಥ ಪ್ರಸಂಗ ಉಂಟು. ಅದು ಯಾವತ್ತೂ ನಿಲ್ಲುವುದಿಲ್ಲ. ವಸಂತ ಋತುವಿನಲ್ಲಿ ಎಷ್ಟು ಹೊತ್ತಿಗೆ ಸೂರ್ಯೋದಯ ಆಗುತ್ತಿದೆ, ಕಾರ್ತಿಕ ಮಾಸದಲ್ಲಿ ಎಷ್ಟು ಹೊತ್ತಿಗೆ ಸೂರ್ಯೋದಯ ಸೂರ್ಯಾಸ್ತ. ರಾತ್ರಿ 13 ಗಂಟೆ ಇರಬೇಕು, ಹಗಲು 12 ಗಂಟೆ ಇರಬೇಕು. ಅದಕ್ಕೆ ಕಾರ್ತಿಕ ಮಾಸ ಅಂತ ಹೆಸರು. ರಾತ್ರಿ ಜಾಸ್ತಿ ಆದದ್ರಿಂದ 1 ಗಂಟೆ ದೀಪ ಹಚ್ಚಿ ಹಗಲು ಜಾಸ್ತಿ ಮಾಡೋದು, ಕಾರ್ತಿಕ ದೀಪೋತ್ಸವ ಅಂತ ವ್ಯವಸ್ಥೆ ಮಾಡೋದು. ಹಾಗಾದರೆ ಹಗಲು ರಾತ್ರಿಗಳ ವ್ಯವಸ್ಥೆ. ಅದೇ ಇನ್ನೊಂದು ಮಾಸಕ್ಕೆ ಬರಬೇಕಾದ್ರೆ ಹಗಲು ರಾತ್ರಿ ಸಮವಾಗತಕ್ಕಂತಹ ವ್ಯವಸ್ಥೆ. ಇದೆಲ್ಲ ಯಾವತ್ತಿಗೂ ವ್ಯತ್ಯಾಸವಾಗದೇ ಇರುವ ಹಾಗೆ ಕರಾರುವಾಕ್ಕಾಗಿ ಇದು ನಡೀತಾ ಇದೆ ಅಂದ ಮೇಲೆ ಇದಕ್ಕೂ ಒಬ್ಬ ಸೃಷ್ಟಿಕರ್ತಾರ ಬೇಕಲ್ವ? ನಾವು ಲೌಕಿಕವಾಗಿ ಒಂದು ವ್ಯವಸ್ಥಿತವಾದ ಪದಾರ್ಥ ನೋಡಿದಾಗ ಅದಕ್ಕೊಬ್ಬ ಕರ್ತಾರನನ್ನು ಚಿಂತಿಸುವುದಾದರೆ, ಈ ವಿಶಾಲವಾದ ಪ್ರಪಂಚ, ಇದಕ್ಕೆ ಕರಾರುವಾಕ್ಕಾದ ಈ ವ್ಯವಸ್ಥೆಗೆ ಒಬ್ಬ ಸಂಯೋಜಕ ಬೇಕಲ್ಲ ಅಂತ ಮೊದಲು ಯೋಚಿಸಬೇಕು. ಇದೆಲ್ಲ ಒಬ್ಬ ಕರ್ತೃವಿನಿಂದ ನಿಷ್ಪನ್ನವಾಗಿದೆ. ಆ ಕರ್ತೃ ಯಾರು? ಜನ್ಮಾದಿ ಅಸ್ಯ ಯತಃ. ಅಸ್ಯ ಅಂದರೆ ಪ್ರತ್ಯಕ್ಷ ದರ್ಶನೀಯವಾದ ಈ ಪ್ರಪಂಚಕ್ಕೆ ಅಥವಾ ಪ್ರಮಾಣ ಪ್ರಸಿದ್ಧವಾದಂತಹ ಪ್ರಪಂಚಕ್ಕೆ ಜನ್ಮಾದಿ ಯತಃ, ಇದರಿಂದ ಉತ್ಪತ್ತಿ ಸ್ಥಿತಿ ಲಯ ಇವುಗಳೆಲ್ಲ ಯಾವಾತನಿಂದ ಆಗ್ತಾ ಇದೆಯೋ ಸತ್ಯಂ ಪರಂ ಧೀಮಹಿ, ಅಂತಹ ಪರಮಸತ್ಯವೆನಿಸಿದ ಭಗವಂತನನ್ನು ನಮಸ್ಕರಿಸುತ್ತೇನೆ, ಧ್ಯಾನ ಮಾಡುತ್ತೇನೆ. ಇದು ಮಂಗಳ ಶ್ಲೋಕ. ಇದು ದೇವರನ್ನು ನಂಬು. ಯಾಕಂದರೆ ಇಂಥದ್ದು ಕಾಣಿಸ್ತಾ ಇದೆ ಅಂದಮೇಲೆ ಇದಕ್ಕೊಬ್ಬ ಸೃಷ್ಟಿಕರ್ತಾರಿದ್ದಾರೆ. ಇದನ್ನು ತರ್ಕ ಅಂತ ಹೇಳಿದ್ದೇವೆ. ತರ್ಕ ಮಾತ್ರ ಅಲ್ಲ, ಜನ್ಮಾದ್ಯಸ್ಯ ಯತಃ ಅನ್ವಯಾತ್. ನೀನು ತರ್ಕದಿಂದಲೇ ಎಲ್ಲವನ್ನೂ ತೀರ್ಮಾನಿಸುವುದಕ್ಕೆ ಬರುವುದಿಲ್ಲ. ಯಾಕಂದರೆ ತರ್ಕದಿಂದ ದೇವರು ಇದ್ದಾನೆ ಅಂತ ಎಷ್ಟು ಚೆನ್ನಾಗಿ ಸಾಧಿಸ್ಬೋದು, ಅದಕ್ಕಿಂತ ಚೆನ್ನಾಗಿ ದೇವರು ಇಲ್ಲ ಅಂತಲೂ ಸಾಧಿಸಲಿಕ್ಕೆ ಆಗ್ತದೆ. ದೇವರು ಇದ್ದಾನ, ಇದ್ದಿದ್ರೆ ಕಾಣಿಸಬೇಕಲ್ವ? ಕಾಣಿಸುವುದಿಲ್ಲ, ಅದರಿಂದ ದೇವರು ಇಲ್ಲ ಅಂತಲೂ ತರ್ಕ ಮಾಡಲಿಕ್ಕೆ ಬರ್ತದೆ. ಅದರಿಂದ ತರ್ಕ ಅನ್ನುವುದು ತರ್ಕಸ್ಯ ಅಪ್ರತಿಷ್ಠಾನ, ಕಾಮಾಚ್ಚ ನಾನುಮಾನಾಪೇಕ್ಷ. ಇದೆಲ್ಲ ವೇದವ್ಯಾಸರ ಮಾತುಗಳು. ಕೇವಲ ತರ್ಕದಿಂದ ನೀನು ಏನನ್ನೂ ಸಾಧಿಸಲಾರೆ. ಯಾಕೆ? ಕೇವಲ ತರ್ಕದಿಂದ ಏನನ್ನು ಬೇಕಾದರೂ ಸಾಧಿಸಬಹುದು. ಆದ್ದರಿಂದ ಯಾವುದು ಏನನ್ನು ಬೇಕಾದರೂ ಸಾಧಿಸುತ್ತೋ ಅದು ಏನನ್ನೂ ಸಾಧಿಸುವುದಿಲ್ಲ. ಒಬ್ಬ ವ್ಯಕ್ತಿ ಭಾರಿ ತರ್ಕಶಾಸ್ತ್ರ ಓದಿದ್ರೆ ಏನು ಮಾಡ್ತಾರೆ ಅಂದರೆ, ಎದುರುಗಡೆ ಕುದುರೆ ಇದೆ ಅಂತ ಆದರೆ ಕುದುರೆಯನ್ನು ಕತ್ತೆ ಅಂತ ಬೇಕಾದರೂ ಸಾಧನೆ ಮಾಡ್ತಾರೆ. ಇವ ಕತ್ತೆ, ಹೌದಪ್ಪ ನಿನ್ನ ತರ್ಕದ ಪ್ರಕಾರದ ಕತ್ತೆ ಎಂದು ಒಪ್ಪಿಕೊಂಡಾಗ, ಇಲ್ಲ ನಾನು ಅದನ್ನು ಕುದುರೆಯನ್ನು ಸಾಧಿಸ್ತೇನೆ ಅಂತ ಆಮೇಲೆ ಕುದುರೆಯನ್ನು ಸಾಧಿಸ್ತಾನೆ. ಕೊನೆಗೆ ಇವ ಕುದುರೆ ಅಂತ ಒಪ್ಪಿಕೊಳ್ಳುವ ಸ್ಥಿತಿ ಬರ್ತದೆ. ಹಾಗಾದರೆ ತರ್ಕದಿಂದ ಅದು ಕುದುರೆಯಿಂದ ಸಿದ್ಧ ಆಗುತ್ತೋ ಕತ್ತೆಯಿಂದ ಸಿದ್ಧ ಆಗುತ್ತೋ? ಎರಡೂ ಸಿದ್ಧ ಆಗೋದಿಲ್ಲ. ಯಾಕೆಂದರೆ
ತರ್ಕದಿಂದ ಕುದುರೆ ಅಂತಲೂ ಹೇಳಲಿಕ್ಕಾಗ್ತದೆ, ಕತ್ತೆ ಅಂತಲೂ ಹೇಳಲಿಕ್ಕೆ. ಯಾವುದರಿಂದ ಎಲ್ಲವನ್ನೂ ಸಾಧಿಸ್ಬೋದು, ಅದರಿಂದ ಏನನ್ನೂ ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ತರ್ಕದಿಂದಲೇ ನಾವು ದೇವರನ್ನು ಒಪ್ಪಲಿಕ್ಕೆ ಬರಲ್ಲ. ನೈಷಾ ತರ್ಕೇಣ ಮತಿರಾಪನೇಯ ಪ್ರೋಕ್ತಾನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ. ನಚಿಕೇತನಿಗೆ ಯಮ ಹೇಳ್ತಾನೆ, ತರ್ಕೇಣ ಏಷಾ ಮತಿ ನಾ ಆನೇಯ ನಾಪಿ ಅಪನೇಯ. ಭಗವದ್ವಿಷಯಕವಾದ ಬುದ್ಧಿಯನ್ನು ತರ್ಕದಿಂದ ಒಬ್ಬನಿಗೆ ತಂದು ಹಾಕುವುದಕ್ಕೂ ಸಾಧ್ಯ ಇಲ್ಲ. ಇದ್ದ ಭಗವದ್ವಿಷಯಕ ಜ್ಞಾನವನ್ನು ತರ್ಕದಿಂದ ತೆಗೆದು ಹಾಕುವುದಕ್ಕೂ ಬರುವುದಿಲ್ಲ. ಯಾಕಂದರೆ ಅದು ವಿಶ್ವಾಸಕ್ಕೆ ಸಂಬಂಧಪಟ್ಟಂತಹ ವಿಷಯ. ಹಾಗಾದರೆ ಯಾವುದರಿಂದ ಸಾಧ್ಯ ಭಗವಂತನ ಜ್ಞಾನವನ್ನು ಹುಟ್ಟಿಸುವುದಕ್ಕೆ? ಪ್ರೋಕ್ತ ಅನ್ಯೇನ, ವೇದದ ಮಾತುಗಳಿಂದ, ತಿಳಿದವರ ಮಾತಿನಿಂದ ಕಂಡವರ ಮಾತಿನಿಂದ ದೇವರನ್ನು ನಾವು ತಿಳಿಯಬಹುದೇ ಹೊರತು ಕೇವಲ ತರ್ಕದಿಂದ ದೇವರನ್ನು ತಿಳಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದನ್ನು ಹೇಳಿದ್ದು ಜನ್ಮಾದಿ ಅಸ್ಯ ಯತಃ ಅನ್ವಯಾತ್. ಅನ್ವಯ ಅಂದರೆ ವೇದ ಅಂತ ಅರ್ಥ. ಮತ್ತೊಂದು ಅನ್ವಯ ಅಂತ ಇದ್ದರೆ ವೇದವನ್ನು ತಿಳಿದವರು ಆಡಿದ ಮಾತು, ಅದಕ್ಕೆ ಸ್ಮೃತಿ ಅಂತ ಹೆಸರು. ಹೀಗೆ ಶ್ರುತಿ ಸ್ಮೃತಿಭ್ಯ, ಶ್ರುತಿ ಸ್ಮೃತಿಗಳ ಮೂಲಕವಾಗಿ ಭಗವಂತನ ಅಸ್ತಿತ್ವವನ್ನು ನಾವು ಮೊದಲು ನಂಬಬೇಕು. ಅದನ್ನು ನಂಬಿದ ಮೇಲೆ ಇತರತಶ್ಚ, ತರ್ಕದಿಂದಲೂ, ಇತರ ಅಂದರೆ ಮತ್ತೊಂದು ಅಂತ ಅರ್ಥ. ತರ್ಕದಿಂದಲೂ ದೇವರನ್ನು ತಿಳಿಬಹುದು. ಆದರೆ ವೇದದಿಂದ ದೇವರನ್ನು ತಿಳಿಯುವಾಗ ಕೆಲವು ಸಮಸ್ಯೆಗಳುಂಟು. ಯಾಕಂದರೆ ವೇದದಿಂದ ದೇವರನ್ನು ಹೇಳುವಾಗ ಯಾರು ದೇವರು ಅಂತ ಒಂದು ಪ್ರಶ್ನೆ ಬಂತು. ಒಬ್ಬ ಹೇಳಿದ ಶಿವನೇ ದೇವರು, ಏಕೋ ರುದ್ರೋ ನ ದ್ವಿತೀಯಾಯತಸ್ಥೆ, ಅವನಿಗೆ ವೇದದಲ್ಲಿ ಮಾತುಂಟು. ಇನ್ನೊಬ್ಬ ಹೇಳಿದ ವಿಷ್ಣುವೇ ದೇವರು, ಅದಕ್ಕೂ ಬೇಕಾದಷ್ಟು ಮಾತುಂಟು ಆತನಿಗೆ. ಇದಂ ವಿಷ್ಣುರು ವಿಚಕ್ರಮೇ ತ್ರೇಧಾ ನಿದಧೇ ಪದಂ, ವಿಷ್ಣುವಿನ ಬಗ್ಗೆ ಹೇಳುವ ಸೂಕ್ತವು ಅವನಿಗೆ ಬಾಯಿಯಲ್ಲಿ ಉಂಟು. ಇನ್ನೊಬ್ಬ ಹೇಳಿದ ಗಣಪತಿಯೇ ಜಗತ್ತನ್ನು ಸೃಷ್ಟಿ ಮಾಡಿದ್ದು, ವಿಷ್ಣುವು ಕೂಡ ಗಣಪತಿಯ ಮೊಮ್ಮಗನಾಗಬೇಕು ಅಂತ ಹೀಗೊಬ್ಬ ಶುರು ಮಾಡಿದ. ಅವನಿಗೂ ಮಾತುಂಟು. ನರತೆ ತತ್ಕ್ರಿಯತೆ ಕಿಂಚನಾರೇ ನಿಶ್ವಸೀತ ಗಣಪತೆ ಅಂತ ಹೇಳುವ ಮಂತ್ರ ಉಂಟು ಅವನಿಗೆ. ನಿನ್ನನ್ನು ಬಿಟ್ಟರೆ ಬೇರೆ ಏನೂ ಯಾರಿಂದಲೂ ನಡೆಯಲಾರದು ಅಂತ ಹೇಳುವ ಮಾತಿದೆ. ಇನ್ನೊಬ್ಬ ಹೇಳಿದ ಹಿರಣ್ಯಗರ್ಭನೇ ಎಲ್ಲವನ್ನೂ ಮಾಡಿದ್ದು, ಅವನಿಗೂ ವೇದದಲ್ಲಿ ಮಾತುಂಟು. ಹಿರಣ್ಯಗರ್ಭ ಸಮಾವರ್ತತ ಅಗ್ರೇ. ಹಾಗಾದರೆ ಯಾರಿಂದ ಆದದ್ದು ಜಗತ್ತು? ಕೊನೆಗೇನು ಮಾಡ್ತಾರೆ ಅಂದರೆ ಅವರೊಂದು ಗುಂಪು ಕಟ್ಟಿಕೊಳ್ತಾರೆ. ನಮ್ಮದು ಶ್ರೀ ವಿಷ್ಣು ಜಗತ್ ಸಜ್ಜನ ಸಂಘ ಅಂತ, ವಿಷ್ಣುವೇ ಜಗತ್ತನ್ನು ಸೃಷ್ಟಿಸಿದ್ದು ಅಂತ ಅವ್ರದ್ದೊಂದು ಸಂಘ. ಇವರದೊಂದು ಶೈವ ಸಂಘ ಅಂತ ಇವರದ್ದು ಶುರುವಾಗ್ತದೆ. ಗಾಣಪದ ಸಂಘ ಅಂತ ಅವರು. ಇಲ್ಲ ಆದಿನಾರಾಯಣಿ ಪರಾಯಣಿ ಅಂತ ಒಬ್ಬಳಿದ್ದಾಳೆ, ಅವಳು ಪರಮಶಕ್ತಿ, ಆ ಶಾಕ್ತ ಪಂಥ ಅಂತ ಮತ್ತೊಬ್ಬ ಶುರು ಮಾಡಿದ. ಇನ್ನೊಬ್ಬ ಅವಂದು ಗಣಪತಿಗಿಂತ ಸ್ವಲ್ಪ ದೊಡ್ಡ ಬಾಬ, ಭಾರಿ ಚುರುಕು, ಅವನಿಗೆ ಸ್ಕಂದ ಅಂತ ಹೆಸರು ಅಂತ ಸ್ಕಾಂದ ಪಂಥ ಅಂತ ಮತ್ತೊಂದು ಶುರುವಾಯಿತು. ಹೀಗೆ ನನ್ನ ದೇವರೇ ಎಲ್ಲವನ್ನೂ ಮಾಡಿದ್ದು, ಅವರ ದೇವರಲ್ಲ ಅಂತ ಒಂದು ಗಲಾಟೆಗಳೆಲ್ಲ ಪ್ರಾರಂಭ ಆಯಿತು. ಈಗ ನನ್ನ ದೇವರೇ ಮಾಡಿದ್ದು ಅಂತಿದ್ರೆ ತೊಂದರೆ ಇಲ್ಲ, ಅವರದಲ್ಲ ಅಂತ ಶುರುವಾಯಿತು, ಅಲ್ಲಿ ಗಲಾಟೆ ಪ್ರಾರಂಭ ಆಯಿತು. ಆವಾಗ ಶಂಕರಾಚಾರ್ಯರ ಆವಿರ್ಭಾವ ಆಯಿತು. ಇದು ಯಾವಾಗ? ಕ್ರಿಸ್ತ ಪೂರ್ವದಲ್ಲಿ ಅಂತ ಕೆಲವರು, ಕ್ರಿಸ್ತ ಶಕ 8ನೇ ಶತಮಾನ ಅಂತ ಕೆಲವರು. ಅವ್ರು ತೀರ್ಮಾನ ಇಲ್ಲ, ಒಂದೊಂದು ಶಂಕರ ವಿಜಯ ಒಂದೊಂದು ಹೇಳ್ತದೆ, ಏನೇ ಇರಲಿ ಅಂತ ಅವರ ಆವಿರ್ಭಾವ ಆಯಿತು. ಅವರೇನು ಮಾಡಿದ್ರು, ಈ ಗಲಾಟೆಯನ್ನೆಲ್ಲ ನಿಲ್ಲಿಸುವುದಕ್ಕೆ ಒಳ್ಳೆಯ ಉಪಾಯ ಕಂಡುಕೊಂಡ್ರು. ಅವ್ರು ಹೇಳಿದರು, ನಿಮ್ಮ ಪ್ರಕಾರ ಶಕ್ತಿ ಜಗತ್ ಸೃಷ್ಟಿ ಮಾಡಿದ್ದಲ್ಲ, ನಿಮ್ಮ ಪ್ರಕಾರ ಏನು ಅಂತ ಕೇಳಿದರು. ಅದಕ್ಕೆ ಇವರು ಉದ್ದ ನಾಮ ಹಾಕಿಕೊಂಡು ವಿಷ್ಣುವೇ ಅಂತೇಳಿ, ಇನ್ನೊಬ್ಬರು ಅಡ್ಡ ನಾಮಕೊಂಡು ಹಾಕೊಂಡು ಶಿವ ಅಂತೇಳಿ, ಅದಕ್ಕೆ ಎಲ್ಲ ಒಂದೇ ಅಂತೇಳಿ ಅಂತ ಇವರಿಗೆಲ್ಲ ಸಮಾಧಾನ ಆಯಿತು. ದೊಡ್ಡ ಆಚಾರ್ಯರು ಹೇಳಿದರು, ಎಲ್ಲವೂ ಒಂದೇ, ಸರ್ವಂ ಖಲ್ವಿದಂ ಬ್ರಹ್ಮ. ಅಂದರೆ ಶಿವ ಬೇರೆ ಅಲ್ಲ, ಶಕ್ತಿ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ಸ್ಕಂದ ಬೇರೆ ಅಲ್ಲ, ಗಣಪತಿ ಬೇರೆ ಅಲ್ಲ, ಇವರೆಲ್ಲ ಬೇರೆ ಅಲ್ಲ, ಎಲ್ಲವೂ ಒಂದೇ ಅಂತ. ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನೋದು ವಾದ ತುಂಬ ಭಾರತಕ್ಕೆ ಉಪಕಾರ ಕೊಟ್ಟಿದೆ. ಏನು ಉಪಕಾರ ಆಯಿತು ಅಂದರೆ, ಗಲಾಟೆ ಮಾಡುವವರೆಲ್ಲ ನಿಲ್ಲಿಸಿತು, ನಮ್ಮದು ನಿಮ್ಮದು ಒಂದೇ, ಪರವಾಗಿಲ್ಲ ಅಂತ ಒಪ್ಪಿಕೊಂಡ್ರು. ಆದರೆ ಒಂದೇ ಅನ್ನುವ ವಾದದ ಬಗ್ಗೆ ಒಳಗೊಳಗೆ ಒಂದು ರೀತಿಯ ಅಂತಃಕಲಹ ಪ್ರಾರಂಭವಾಯಿತು. ಅದು ಒಂದೇ ಆಗುವುದು ಹೇಗೆ? ಪ್ರತ್ಯಕ್ಷದ ವಿರೋಧ ಇಲ್ಲವೇ? ತರ್ಕದ ವಿರೋಧ ಇಲ್ಲವೇ? ವೇದದಲ್ಲೇ ಎಲ್ಲವೂ ಬೇರೆ ಬೇರೆ ಅಂತ ಹೇಳ್ತಕ್ಕಂತಹ ಮಾತುಗಳಿಲ್ವೇ? ಇವರು ಅವರನ್ನು ಸ್ತೋತ್ರ ಮಾಡ್ತಾರೆ, ಅವರು ಅವರನ್ನು ಸ್ತೋತ್ರ ಮಾಡ್ತಾರೆ, ಅವರು ಇವರಿಂದ ಹುಟ್ಟಿದ್ರು, ಇವರು ಇವರಿಂದ ಹುಟ್ಟಿದ್ರು ಅನ್ನೋ ವ್ಯವಸ್ಥೆ ವೇದಗಳೇ ಹೇಳ್ತಾ ಇದ್ದೇವೆ. ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಹೇಳ್ತಾಳೆ, ನಾನು ಶಿವನನ್ನು ಸೃಷ್ಟಿಸ್ತೇನೆ, ಅಹಂ ಸುವೇ ಪಿತರಮಸ್ಯ ಮೂರ್ಧನ್. ಲಕ್ಷ್ಮಿ ಹೇಳ್ತಾಳೆ, ನಾನು ಈ ಜಗತ್ತನ್ನು ಸೃಷ್ಟಿ ಮಾಡುವ ಚತುರ್ಮುಖ ಬ್ರಹ್ಮನನ್ನು ತನ್ನ ಬೈತಲೆಯಿಂದ ಹೆತ್ತಿದ್ದೇನೆ ಅಂತ ಹೇಳ್ತಾಳೆ. ಹಾಗಾದರೆ ಹೆತ್ತಂತಹ ಈ ಮಗ ತಾಯಿಯಾದಂತಹ ಲಕ್ಷ್ಮೀದೇವಿ, ಅವಳು ಹೇಳ್ತಾಳೆ, ಇಷ್ಟೆಲ್ಲ ಶಕ್ತಿ ನನಗೆ ಹೇಗೆ ಬಂತು ಗೊತ್ತೋ? ಮಮ ಯೋನಿ ಅಪ್ಸು ಅಂತಸ್ಸಮುದ್ರೆ. ನನಗೆ ಇಂತಹ ಶಕ್ತಿ ಬಂದದ್ದು ಹೇಗೆ ಅಂದರೆ, ಕ್ಷೀರಸಾಗರದಲ್ಲಿ ಮಲಗಿರತಕ್ಕಂತಹ ಭಗವಂತನಿಂದ, ನನ್ನ ಪತಿಯವ ಅಂತ ಲಕ್ಷ್ಮೀದೇವಿ ಹೇಳಿಕೊಳ್ತಾಳೆ. ಎಲ್ಲವನ್ನೂ ನಿಯಮಿಸತಕ್ಕಂತಹ ಮಹಾಲಕ್ಷ್ಮಿ, ನನ್ನನ್ನು ನಿಯಂತ್ರಿಸತಕ್ಕಂಥವ ನಾರಾಯಣ ಇದ್ದಾನೆ ಅಂತ ಹೇಳಿಕೊಳ್ತಾಳೆ. ಹಾಗಾದರೆ ಆ ಲಕ್ಷ್ಮೀ ನಾರಾಯಣ ಎರಡು ಒಂದೇ ಅಂತ ಮಾಡುವುದಾ? ಒಂದೇ ಅಂತ ಮಾತಿರ್ಬೋದು,
ಅವರು ಗಂಡ ಹೆಂಡತಿ ಅವರಿಬ್ಬರು ಒಂದೇ ಬಿಡಿ, ಅಂದರೆ ಒಂದೇ ಅಂದರೆ ಇಬ್ಬರು ಒಂದೇ ಅಂತ ಅರ್ಥವಾ? ಒಂದೇ ಅಂದರೆ ಏಕಾಭಿಪ್ರಾಯ ಉಳ್ಳವರು ಅಂತ ಅಲ್ವೇ ಅರ್ಥ. ಆದ್ದರಿಂದ ಏಕಾಭಿಪ್ರಾಯ ಅಥವಾ ಏಕದೇಶಸ್ಥ. ಸಾಯಂಕಾಲದ ಹೊತ್ತಿಗೆ ಬೇರೆ ಬೇರೆ ಕಡೆಗೆ ಹೋದಂತಹ ಹಸುಗಳೆಲ್ಲ ಹಟ್ಟಿಯಲ್ಲಿ ಒಂದಾಗಿ ಬಿಡ್ತಾವೆ. ಏನು ಒಂದಾಗಿ ಬಿಡುವುದಂದರೆ ಒಂದು ಜಾಗದಲ್ಲಿ ಸೇರಿಕೊಳ್ತಾವೆ ಅಂತ ಅರ್ಥ ಅಲ್ವೇ? ಅವೆಲ್ಲವೂ 100 ಹಸುಗಳು ಒಂದಾಗಿ ಬಿಡ್ತಾವೆ ಅಂದರೆ ಮರುದಿವಸ ಒಂದೇ ಹಸು ಇರ್ತದೆ ಅಂತ ಅರ್ಥವಾ? ಹಾಗಾದರೆ ಅವುಗಳಿಗೆ ಏಕಸ್ಥಾನ ಸ್ಥಿತತ್ವ ಅಥವಾ ಏಕಬುದ್ಧಿ ಇವುಗಳನ್ನಿಟ್ಟುಕೊಂಡು ಮತ್ಯೈಕ್ಯಾದಿಗಳನ್ನಿಟ್ಟುಕೊಂಡಲ್ಲವೇ ಏಕೀಭಾವ ಅನ್ನುವುದನ್ನು ಹೇಳುವುದು. ಆದ್ದರಿಂದ ಇಲ್ಲಿ ಏಕೀಭವಂತಿ ಅನ್ನುವ ಮಾತು ವೇದಗಳಲ್ಲಿದ್ದರೂ ಇದು ಎಲ್ಲ ದೇವತೆಗಳು ಒಂದು ಅಂತ ಹೇಳ್ತಾ ಇಲ್ಲ, ಮತ್ತು ಎಲ್ಲ ದೇವತೆಗಳಲ್ಲಿ ಒಬ್ಬ ದೇವನಿದ್ದಾನೆ ಅಂತ ಹೇಳ್ತದೆ. ಇದು ಶ್ರೀಮನ್ಮಧ್ವಾಚಾರ್ಯರು ಹೇಳಿದಂತಹ ಮಾತು. ಸತ್ಯಂ ಪರಂ ಧೀಮಹಿ, ಎಲ್ಲ ದೇವತೆಗಳ ಅಂತರ್ಯಾಮಿಯಾದ ದೇವ ಒಬ್ಬ. ಅಂದರೆ ಒಬ್ಬ ಅನ್ನೋದು ಶಂಕರಾಚಾರ್ಯರಿಗೂ ಸಮ್ಮತ, ಶ್ರೀಮನ್ಮಧ್ವಾಚಾರ್ಯರಿಗೂ ಸಮ್ಮತ. ಒಬ್ಬ ಅನ್ನೋದು ಸರಿ, ಆದರೆ ಎಲ್ಲವೂ ಒಂದೇ ಅನ್ನೋದು ಮಧ್ವಾಚಾರ್ಯರು ಅಂಗೀಕರಿಸುವುದಿಲ್ಲ. ಸ್ಪಷ್ಟವಾಗಿ ಹೇಳ್ತಾರೆ ವೇದದಲ್ಲಿ, ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲ ಅಪಿ. ಎಲ್ಲವೂ ಪರಸ್ಪರ ಭಿನ್ನಗಳು, ಒಂದರ ಹಾಗೆ ಮತ್ತೊಂದಿಲ್ಲ. ಪರಸ್ಪರ ವೈಲಕ್ಷಣ್ಯ ಎಲ್ಲವುಗಳಲ್ಲೂ ಕೂಡ ಇದೆ. ಒಂದು ಬೆರಳಿನ ಹಾಗೆ ಮತ್ತೊಬ್ಬರ ಬೆರಳಿರುವುದಿಲ್ಲ, ಅಷ್ಟು ವೈಲಕ್ಷಣ್ಯ ಪ್ರಪಂಚದಲ್ಲಿದೆ. ಅವೆಲ್ಲವುಗಳಲ್ಲೂ ಇರುವ, ಒಳಗೆ ನಿಯಂತ್ರಿಸುವ ಪರಮಚೇತನ ಪರಮಾತ್ಮ ತತ್ವ ಅದು ಒಂದೇ. ಸರ್ವಾಂತರ್ಯಾಮಿ ಒಬ್ಬ. ಏಕೋ ದೇವ ಸರ್ವಭೂತೇಷು ಗೂಢ, ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ. ಎಲ್ಲ ಪ್ರಾಣಿಗಳ ಅಂತರಾತ್ಮನಾಗಿರತಕ್ಕಂಥ ಏಕೋ ದೇವ ಸರ್ವಭೂತೇಷು ಗೂಢ, ಎಲ್ಲದರ ಅಂತರ್ಯಾಮಿಯಾಗಿ ಒಬ್ಬ ಪರಶಕ್ತಿ ಇದ್ದಾನೆ. ಅವನನ್ನು ನೀವು ಶಿವ ಅಂತ ಕರೀರಿ, ವಿಷ್ಣು ಅಂತ ಕರೀರಿ. ಹಾಗೆ ಅಂತೇಳಿ ವಿಷ್ಣು ಮತ್ತು ಶಿವನನ್ನು ಎತ್ತಿಕಟ್ಟಿ ಗಲಾಟೆ ಮಾಡಿಸ್ಬೇಕು. ಒಬ್ಬ ಸರ್ವನಾಮ ಒಬ್ಬನಿಗಿದೆ. ಸರ್ವಶರ್ವ ಶಿವಸ್ಥಾಣು ಅಂತ ವಿಷ್ಣುವನ್ನು ನೀವು ಶಿವ ಅಂತ ಕರಿಬೋದು. ರುದ್ರೋ ಬಹುಶಿರ ಬಭ್ರು ಅಂತ ರುದ್ರ ಅಂತ ಆತನನ್ನು ಕರಿಬೋದು. ರುಜಂ ದ್ರಾವಯತೆ, ರೋಗ ದ್ರಾವಕನಾದ್ರಿಂದ ವಿಷ್ಣುವಿಗೆ ರುದ್ರ ಅಂತ ಹೆಸರು. ಪರಮ ಮಂಗಳ ಸ್ವರೂಪನಾದ್ರಿಂದ ಭಗವಂತನಿಗೆ ಶಿವ ಅಂತ ಹೆಸರು. ಹೆಸರಿನಲ್ಲಿ ನಮ್ಮ ವಿಪ್ರತಿಪತ್ತಿ ಇಲ್ಲ. ಆದರೆ ಆ ಶ್ರೀಮನ್ನಾರಾಯಣ ಅಂತಕ್ಕಂತಹ ಒಂದು ತತ್ವ ಅದು ಶಿವನೆಂಬಂತಹ ದೇವನಲ್ಲೂ ಅಂತರ್ಯಾಮಿಯಾಗಿದ್ದುಕೊಂಡು ಶಿವರೂಪಿ ಶಿವೇ ಸ್ಥಿತ, ಸರ್ವಾಂತರ್ಯಾಮಿಯಾಗಿದ್ದು ಅವರವರ ಶಕ್ತಿಯನ್ನು ಪ್ರಬೋಧನೆಗೊಳಿಸತಕ್ಕಂತಹ ಶಕ್ತಿ ಎಂಬ ಎಚ್ಚರದ ಜೊತೆಗೆ ದೇವರನ್ನು ಅರ್ಥ ಮಾಡಿಕೊಳ್ಳಿ. ಜನ್ಮಾದಿ ಅಸ್ಯ ಯತಃ ಅನ್ವಯಾತ್ ಇತರತಶ್ಚ. ಇದಕ್ಕೆ ಅನ್ವಯ ಅಂತ ಕರೀತಾರೆ. ಅನ್ವಯ ಅಂದರೆ ವೇದವನ್ನು ಅರ್ಥ ಮಾಡಿಕೊಳ್ಳುವಾಗ ವೇದದ ಹಿಂದೆ ಏನು ಬಂದಿತ್ತು, ಮುಂದೆ ಏನು ಬಂದಿದೆ, ಸದ್ಯಕ್ಕೆ ಏನು ಹೇಳ್ತಾ ಇದೆ, ಇವೆಲ್ಲವನ್ನು ಒಂದುಗೂಡಿಸಿ ಅರ್ಥ ಮಾಡಬೇಕಾದರೆ ಎಲ್ಲಕ್ಕೂ ಯಾವ ರೀತಿಯ ಸಮನ್ವಯವನ್ನು ಸಾಧಿಸಬೇಕು. ಇದಕ್ಕೆ ಸಮನ್ವಯ ಅಂತ ಹೆಸರು. ಉಪಕ್ರಮ ಉಪಸಂಹಾರಗಳನ್ನು ಅವಲೋಕನೆ ಮಾಡಿಕೊಂಡು ಮಧ್ಯದಲ್ಲಿ ಬಂದಂತಹ ವೇದಿಕ ವಾಕ್ಯಗಳಿಗೆ ಅರ್ಥ ವಿಮರ್ಶೆಯನ್ನು ಮಾಡತಕ್ಕಂತಹ ವಿಧಾನ. ಇದನ್ನೇ ಬ್ರಹ್ಮ ಜಿಜ್ಞಾಸೆ ಅಂತ ಕರೀತಾರೆ. ಈ ರೀತಿಯ ಬ್ರಹ್ಮಮೀಮಾಂಸೆಯ ಮೂಲಕ ಭಗವತ್ ತತ್ವವನ್ನು ನಿರ್ಧಾರ ಮಾಡಿಕೊಳ್ಳಿ. ಅನ್ವಯ ಇತರತಶ್ಚ. ಆಮೇಲೆ ತರ್ಕವನ್ನು ಕೂಡ ಅದಕ್ಕೆ ಉಪೋದ್ಬಲಕವನ್ನಾಗಿ ಬಳಸಿಕೊಳ್ಳಿ. ಸರಿ, ಪರಮಾತ್ಮ ಒಬ್ಬ ಜಗತ್ತಿಗೆ ಸೃಷ್ಟಿಕರ್ತಾರನಾಗಿದ್ದಾನೆ ಎನ್ನುವ ಎಚ್ಚರದಿಂದ ಅದನ್ನು ನಂಬಬೇಕು. ಅದು ಹೇಗಿದೆ ಆ ಪರಮಾತ್ಮ? ಅದಕ್ಕೆ ರೂಪ ರಸ ಗಂಧ ಸ್ಪರ್ಶ ಏನಾದರೂ ಇದೆಯೋ? ಕಣ್ಣಿಗೆ ಕಾಣಿಸುತ್ತೋ? ಎಂಥ ಸ್ವರೂಪವು ಅಂದರೆ ಅರ್ಥೇಶ್ವಭಿಜ್ಞ ಸ್ವರಾಟ್. ಆ ಪರತತ್ವ ಏನು ಅಂದರೆ ಎಲ್ಲವನ್ನೂ ತಿಳಿದಿದೆ. ಅರ್ಥೇಶು ಅಭಿಜ್ಞ, ಎಲ್ಲವನ್ನೂ ಎಲ್ಲ ರೀತಿಯಲ್ಲೂ ತಿಳಿದಿದೆ ಅಂತ. ಅಭಿಜ್ಞ ಅಂದರೆ ಸರ್ವಜ್ಞ. ಎಂಥ ಸರ್ವಜ್ಞ? ಎಲ್ಲ ರೀತಿಯಿಂದಲೂ ತಿಳಿದಿದೆ. ನಮಗೆ ಒಂದು ಕೋನದಲ್ಲಿ ಆ ವಿಷಯ ಗೊತ್ತಿರ್ತದೆ, ಇನ್ನೊಂದು ಕೋನದಲ್ಲಿ ನೋಡಿದರೆ ಓ ಹಾಗಲ್ವ ಅಂತ ಆಮೇಲೆ ಅರ್ಥ ಆಗ್ತದೆ. ಅವನು ಹಾಗಲ್ಲ, ಎಲ್ಲ ಕೋನಗಳಿಂದಲೂ ಎಲ್ಲ ವಿಷಯವನ್ನು ತಿಳಿದಿರತಕ್ಕಂಥವ. ಆದ್ದರಿಂದ ಆತ ಸರ್ವಜ್ಞನಿದ್ದಾನೆ. ಒಬ್ಬ ಮಡಿಕೆ ಮಾಡುವವನಿಗೆ ಮಡಿಕೆಗೆ ಯಾವ ರೀತಿಯ ಮಣ್ಣು ಬೇಕು ಅಂತ ಗೊತ್ತಿರ್ತದೆ. ಆ ಮಣ್ಣನ್ನು ನೀರಿನಲ್ಲಿ ಕಲಸಿ ಎಷ್ಟು ದಿವಸ ಇಟ್ಟರೆ ಹುಳಿ ಬರ್ತದೆ ಅದು ಸ್ಪಷ್ಟ ಗೊತ್ತಿರ್ತದೆ. ಆ ಹುಳಿ ಬಂದಂತಹ ಮಣ್ಣನ್ನು ಹೇಗೆ ಚಕ್ರದಲ್ಲಿಟ್ಟು ಚಕ್ರ ಎಷ್ಟು ತಿರುಗಿಸಿದರೆ ಅದು ಎಷ್ಟು ದೊಡ್ಡ ಮಡಿಕೆ ಆಗ್ತದೆ, ಎಷ್ಟು ದಪ್ಪ ಮಡಿಕೆ ಆಗುತ್ತೆ ಅಂತ ಗೊತ್ತಿರಬೇಕು ಅವನಿಗೆ. ಆ ರೀತಿ ತಿರುಗಿಸಿ ಆದ ಮಡಿಕೆಯನ್ನು ಎಷ್ಟು ಹೊತ್ತು ಬೆಂಕಿಯಲ್ಲಿ ಕಾಯಿಸಬೇಕು, ಬೆಂಕಿಯಲ್ಲಿ ಕಾಯಿಸಿದ ಮೇಲೆ ಎಷ್ಟು ಹೊತ್ತು ನೀರಿನಲ್ಲಿ ಮುಳುಗಿಸಬೇಕು, ಎಷ್ಟು ಬಾರಿ ಕಾಯಿಸಿ ಎಷ್ಟು ಬಾರಿ ಮುಳುಗಿಸಿದರೆ ಅದು ಎಷ್ಟು ಗಟ್ಟಿಯಾದ ಘಟ ಆಗ್ತದೆ. ಅದನ್ನು ಘಟಂ ಅಂತ ಹೊಡೆಯುವುದಕ್ಕೆ ಬೇಕಾದ ಘಟವೋ ಅಥವಾ ನೀರು ಹಾಕಿಡುವುದಕ್ಕೆ ಬೇಕಾದ ಹೂಜಿಯೋ ಅಥವಾ ಬೆಂಕಿಯಲ್ಲಿಟ್ಟು ಪದಾರ್ಥಗಳನ್ನು ಮಾಡುವುದಕ್ಕೆ ಬೇಕಾದಂತಹ ಮಡಿಕೆಯೋ ಯಾವುದನ್ನು ಮಾಡುವುದಕ್ಕೆ ಎಷ್ಟು ಬಾರಿ ಬಿಸಿ ಮಾಡಿ ನೀರಿನಲ್ಲಿ ಮುಳುಗಿಸಬೇಕು. ಇದರ ಜ್ಞಾನ ಇಲ್ಲದೇ ಇದ್ದವ ಅವ ಕುಂಭಕಾರ ಆಗುವುದು ಹೇಗೆ ಸಾಧ್ಯ?
ಆದರೆ ಒಬ್ಬ ಕುಂಬಾರನಿಗೆ ಮಡಿಕೆಯನ್ನು ಮಾಡುವುದಕ್ಕೆ ಬೇಕಾದ ಉಪಕರಣಗಳ ಬಗ್ಗೆ ಸಮಗ್ರ ಜ್ಞಾನ ಇರ್ತದೆ ಅಂತಾದ ಮೇಲೆ ಇಡೀ ಪ್ರಪಂಚ ಬ್ರಹ್ಮಾಂಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಭಗವಂತನಿಗೆ ಅದಕ್ಕೆ ಸಂಬಂಧಿಸಿದ ಸಮಗ್ರ ಪದಾರ್ಥಗಳ ಜ್ಞಾನ ಇಲ್ಲದೆ ಇರುವುದು ಸಾಧ್ಯವೇನು? ಅದು ಸರ್ವಕರ್ತಾರನಾದ್ದರಿಂದಲೇ ಭಗವಂತ ಸರ್ವಜ್ಞನಿದ್ದಾನೆ. ಅರ್ಥೇಶು ಅಭಿಜ್ಞ. ಇನ್ನೂ ವಿಶೇಷ, ಉಳಿದವರು ಯಾಕೆ ಸೃಷ್ಟಿ ಮಾಡಲಿಲ್ಲ? ಯಾಕಂದರೆ ಅವರು ಈ ಭಗವಂತನ ಹಾಗೆ ಸ್ವತಂತ್ರರಲ್ಲ. ಜ್ಞಾನವೂ ಕೂಡ ಅವರಿಗೆ ಸ್ವತಃ ಬರುವುದಲ್ಲ, ಇನ್ನೊಬ್ಬರು ಕೊಟ್ಟು ಅವರಿಗೆ ಜ್ಞಾನ ಬರುವುದು. ಚತುರ್ಮುಖ ಬ್ರಹ್ಮನೂ ಕೂಡ ದೊಡ್ಡ ಜ್ಞಾನಿಯಾದದ್ದು ಭಗವಂತನಿಂದ ಉಪದೇಶ ಪಡೆದಂತೆ. ತೇನೇ ಬ್ರಹ್ಮ ಹೃದಯ ಆದಿಕವಯೇ. ಆದಿಕವಿ ಎಂದೇಳಿದರೆ ಚತುರ್ಮುಖ. ಚತುರ್ಮುಖನಿಗೆ ಬ್ರಹ್ಮೋಪದೇಶ ಮಾಡಿದವ ಭಗವಂತ ನಾರಾಯಣ. ಹಾಗಾಗಿ ಅವನಿಗೆ ವೇದೋಪದೇಶವನ್ನು ಮಾಡಿರತಕ್ಕಂಥವ ದೇವರು. ಬ್ರಹ್ಮನಿಗೇ ವೇದ ಹೇಳಿದ್ದಾನೆ ಅಂದರೆ ಉಳಿದವರೆಲ್ಲ ಬ್ರಹ್ಮನಿಂದ ಪಾಠ ಕೇಳಿದವರು. ಅದ ಬ್ರಹ್ಮನಿಗೆ ಪಾಠ ಹೇಳಿದವ ವಿಷ್ಣು, ಉಳಿದವರೆಲ್ಲ ಬ್ರಹ್ಮನಿಂದ ಪಾಠ ಕೇಳಿದ್ದಾರೆ. ಆದ್ದರಿಂದ ಭಗವಂತನಿಗೆ ಯಾರು ಪಾಠ ಹೇಳಿದರು ಅಂತ ಒಂದು ಪ್ರಶ್ನೆ ಕೇಳಬೇಕು. ಅದಕ್ಕೆ ವ್ಯಾಸರು ಹೇಳಿದ್ದು ಸ್ವರಾಟ್. ಸ್ವರಾಟ್ ಅಂದರೆ ಸ್ವತಯೇವ ರಾಜತೆ ಇತಿ ಸ್ವರಾಟ್. ಸ್ವತಯೇವ ರಾಜ. ರಾಜ ಅಂದರೆ ಜ್ಞಾನ, ಪ್ರಕಾಶ, ಸ್ವಯಂ ಪ್ರಕಾಶ. ಭಗವಂತನಿಗೆ ಜ್ಞಾನ ಬರುವುದು ಮತ್ತೊಬ್ಬರಿಂದ ಅಲ್ಲ, ಅವನು ಸ್ವತಃ ಸ್ವರೂಪ ಸಿದ್ಧವಾದ ಪ್ರಜ್ಞೆಯಿಂದಲೇ ಭಗವಂತ ಸರ್ವ ವಿಷಯಕ ಜ್ಞಾನವುಳ್ಳವನಾಗಿದ್ದಾನೆ. ಅವ ಸರ್ವಜ್ಞನಾಗಿದ್ದಾನೆ. ಅಂತಹ ಸರ್ವಜ್ಞನಾದ ಭಗವಂತ ಸರ್ವಕರ್ತಾರನಿದ್ದಾನೆ ಅಂತ ಮೊದಲು ನಂಬಿದರೆ ಆಮೇಲೆ ಭಾಗವತದ ಕಥೆ ಅರ್ಥ ಆಗ್ತದೆ. ಇಲ್ಲಿ ಹೋದರೆ ಭಗವಂತ ಕೃಷ್ಣ ಬೆಣ್ಣೆ ತಿಂದ ಅಂತ ಹೇಳಿದ ಕೂಡಲೇ ಎಲ್ಲ ನೀವು ತಿಂದಿರಿ ಅಂತೇಳಿ ದೇವರ ಮೇಲೆ ತಲೆ ಹಾಕಿದ್ದೀರಾ ನೀವು ಅಂತ ಆ ದೇವರ ಬೆಣ್ಣೆಯ ಕಥೆಯೂ ಕೂಡ ಸ್ವಕಪೋಲ ಕಲ್ಪಿತ ಅಂತ ಅನಿಸ್ತದೆ. ಕೊನೆಗೆ ಬೆಣ್ಣೆ ತಿಂದದ್ದು ಮಾತ್ರ ಅಲ್ಲ, ಅವ ಇನ್ನೂ 7 ವರ್ಷ ಇರಬೇಕಾದ್ರೆ ಪರ್ವತವನ್ನು ಹೀಗೆ ಎತ್ತಿದ ಅಂತ ಹೇಳಿದರೆ ಸುಮ್ಮನೆ ಕಥೆ. ಚಲನಚಿತ್ರದಲ್ಲಿ ತೋರಿಸ್ಬೋದು, ನೀವು ಹೇಳಿದ್ದನ್ನು ನಂಬಲಿಕ್ಕಾಗುವುದಿಲ್ಲ ಅನ್ನುವ ಅವಿಶ್ವಾಸದ ಪ್ರಜ್ಞೆ ಬರ್ತದೆ. ಅಂದರೆ ಅದರ ಆ ಪರತತ್ವದ ಬಗ್ಗೆ ಮೊದಲ ನಂಬಿಕೆ ಬಂದರೆ ಆಮೇಲೆ ಆ ಪರತತ್ವದ ಅವತಾರದ ಹಿನ್ನೆಲೆ, ಅವತಾರದಲ್ಲಿ ನಡೆದ ಪ್ರತಿಯೊಂದು ಘಟನೆಗಳಿಂದಲೂ ಲಭ್ಯವಾಗತಕ್ಕಂತಹ ಅಧ್ಯಾತ್ಮದ ಸಂದೇಶಗಳು, ಇವನ್ನೆಲ್ಲ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಅನ್ನೋದು ಮಂಗಳ ಶ್ಲೋಕದ ಮೊದಲ ಪಂಕ್ತಿಯ ಪ್ರಧಾನವಾದ ಅರ್ಥ. ಇದರ ಜೊತೆಗೆ ಸ್ವಲ್ಪ ಮುಂದೆಯೂ ಹೋಗೋಣ. ಅರ್ಥೇಶ್ವಭಿಜ್ಞ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯ. ಈ ಸರ್ವಜ್ಞನಾದ ಪರಮಾತ್ಮನ ಬಗ್ಗೆ ಯಾರು ಹೇಳಿದರೂ ಪೂರ್ತಿಯಾಗಿ ನಂಬುವುದು ಕಷ್ಟ ಅನ್ನುವ ಸ್ಥಿತಿಯೇ ಇದೆ. ಯಾಕೆ ಅಂತೇಳಿದರೆ ಆ ದೇವರ ಬಗ್ಗೆ ಜ್ಞಾನಿಗಳಿಗೂ ಕೂಡ ಮೋಹ ಉಂಟಾಗಿ ಹೋಗ್ತದೆ. ಹಾಗೋ ಹೀಗೋ ಅಂತ ಒಂದು ಪ್ರಶ್ನೆ ಹುಟ್ಟಿಬಿಡ್ತದೆ. ಒಬ್ಬನಿಗೆ ದೇವರ ಬಗ್ಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ತಾನೇ ಕಣ್ಣು ಮುಚ್ಚಿ ದೇವರನ್ನು ಧ್ಯಾನ ಮಾಡಲಿಕ್ಕೆ ಹೋದರೆ ಅವನಿಗೆ ಒಬ್ಬರು ದೇವರು ಹೇಳಿದ ದೇವರು ನಿರ್ಗುಣ ಅಂತ ಒಂದು ಕಡೆ ಉಪನ್ಯಾಸ ಕೇಳಿದ್ದ. ಆಮೇಲೆ ಇನ್ನೊಂದು ಕಡೆ ಹೋದಾಗ ದೇವರು ಸಕಲ ಗುಣ ಪರಿಪೂರ್ಣ ಅಂತ ಬೇರೆ ಕೇಳಿದ್ದಾನೆ. ಈಗ ದೇವರು ನಿರ್ಗುಣನೂ ಸಕಲ ಗುಣ ಪರಿಪೂರ್ಣನು ಅಂತ ಒಳಗಿಂದೊಳಗೆ ಪ್ರಶ್ನೆ ಬಂದು ಕೊನೆಗೆ ಹಾಗೋ ಹೀಗೋ ಅಂತ ಕನ್ಫ್ಯೂಸ್ ಆಗಿ ತಲೆ ಚಿಟ್ಟು ಹಿಡಿದು ಹೇಗೆ ದೇವರನ್ನು ಧ್ಯಾನ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅವನಿಗೆ. ಆದರೆ ದೇವರಿದ್ದಾನೆ ಅಂತ ಒಂದು ವಿಶ್ವಾಸ ಇದೆ. ಅವನು ಹೇಳ್ತಾನಂತೆ, ಓ ದೇವರೇ, ನಿನ್ನ ತತ್ವ ಏನು, ನೀನು ನಿಜವಾಗಿ ಏನು ಅಂತ ನನಗೆ ಗೊತ್ತಾಗುವುದಿಲ್ಲ. ಹೇಗೆ ಅಂತ ನಿನ್ನನ್ನು ಧ್ಯಾನ ಮಾಡೋಣ, ಹೇಗೆ ಅಂತ ನಿನಗೆ ನಮಸ್ಕಾರ ಮಾಡೋಣ. ಅವ ಹೇಳುವ ಮಾತಿದು, ತವ ತತ್ವಂ ನ ಜಾನಾಮಿ ಕೀದೃಶೋಸಿ ಜನಾರ್ದನ. ಓ ಜನಾರ್ದನ, ನೀನು ಹೇಗಿದ್ದಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಆದರೂ ನಿನಗೊಂದು ನಮಸ್ಕಾರ. ಹೇಗೆ? ಯಾದೃಶೋಸಿ ಜಗನ್ನಾಥ ತಾದೃಶಾಯ ನಮೋ ನಮಃ. ಅದು ಹೇಗೋ ಒಂದು ರೀತಿ ಇದೆಯಲ್ಲ, ಹೇಗೋ ಇರುವ ನಿನಗೆ ನನ್ನದೊಂದು ನಮಸ್ಕಾರ ಅಂತ. ಕೊನೆಗೆ ಈ ರೀತಿಯ ಸಂಕೀರ್ಣವಾದ ಮನಸ್ಥಿತಿಯಲ್ಲಿ ದೇವರನ್ನು ಉಪಾಸನೆ ಮಾಡತಕ್ಕಂತಹ ಪ್ರಸಂಗ ಬಂದು ಹೋಗುತ್ತೆ. ಅದಕ್ಕೆ ಕಾರಣ ಏನು ಅಂತೇಳಿದರೆ, ಆ ಭಗವಂತನ ಬಗ್ಗೆ ಜ್ಞಾನಿಗಳು ಕೂಡ ಮೋಹಗೊಳ್ತಾರೆ. ಅವನು ಏನು ಎತ್ತ ಅಂತ ಅರ್ಥ ಮಾಡಿಕೊಳ್ಳುವಲ್ಲಿ ಜ್ಞಾನಿಗಳಿಗೂ ಸಮಸ್ಯೆ ಆಗ್ತದೆ. ಇದು ಪೂರ್ಣವಾಗಿ ಭಗವಂತನ ಕೃಷ್ಣಾವತಾರಕ್ಕೆ ಹೊಂದತಕ್ಕಂತಹ ಮಾತು. ಕೃಷ್ಣ ಮಧ್ಯರಾತ್ರಿ 12 ಗಂಟೆಗೆ ಆವಿರ್ಭವಿಸಿದ ಅಲ್ವಾ? ಆ ರಾತ್ರಿಯಲ್ಲಿ ಆವಿರ್ಭವಿಸಿದ್ದೇ ಸೂಚನೆ ಏನು ಅಂತೇಳಿದರೆ, ನಾನು ರಾತ್ರಿಯ ಹಾಗೆ ಸರಿ ಅರ್ಥ ಆಗುವವ ಅಲ್ಲ. ರಾಮಾವತಾರಕ್ಕೂ ಕೃಷ್ಣಾವತಾರಕ್ಕೂ ಅಷ್ಟು ವ್ಯತ್ಯಾಸ ಇದೆ. ಶ್ರೀರಾಮಚಂದ್ರ ಮಧ್ಯಾಹ್ನ 12 ಗಂಟೆಗೆ ಅವತಾರ ಮಾಡಿದ, ಮಧ್ಯಾಹ್ನದ ಹೊತ್ತು ಅವತರಿಸಿದ ಸೂರ್ಯವಂಶದವ. ಈ ಚಂದ್ರವಂಶದವ ಮಧ್ಯರಾತ್ರಿ ಚಂದ್ರ ಉದಯಿಸುವ ಹೊತ್ತಿಗೆ ಅಷ್ಟಮಿ ದಿವಸ ಆವಿರ್ಭವಿಸಿದ. ಮಧ್ಯಾಹ್ನ ಅವತರಿಸುವುದರ ಮೂಲಕ ಭಗವಂತ ಶ್ರೀರಾಮಚಂದ್ರ ನನ್ನ ನಡೆ ನುಡಿಗಳಿಂದ ನೀವು ಬದುಕುವ ಆದರ್ಶವನ್ನು ಕಲಿರಿ ಅಂತ ಸ್ವಚ್ಛವಾದ
ರಾಮಾಯಣದ ನಡತೆಯನ್ನು ತೋರಿಸಿಕೊಟ್ಟ. ಆದರೆ ಭಗವಂತ ಕೃಷ್ಣ ಮಧ್ಯರಾತ್ರಿ ಅವತರಿಸಿ ಶ್ರೀರಾಮನ ಹಾಗೆ ಸ್ವಚ್ಛವಾದ ತನ್ನ ನಡೆಯನ್ನು ತೋರಿಸಿದರೂ ಜನಕ್ಕೆ ಏನೇನೋ ಅರ್ಥವಾಗಿ ಹೋಯಿತು. ಕೃಷ್ಣನ ನಡೆಯೇ ಒಂದು ರೀತಿಯಲ್ಲಿ ಕಗ್ಗಂಟು. ಅದನ್ನು ಹೀಗೆ ಬಿಡಿಸಿದರೆ ಅಲ್ಲಿ ಸಿಕ್ಕಾಕೊಳ್ತದೆ, ಅದನ್ನು ಬಿಡಿಸಲಿಕ್ಕೆ ಹೋದರೆ ಇಲ್ಲಿ ಸಿಕ್ಕಾಕೊಳ್ತದೆ ಅನ್ನುವ ರೀತಿಯ ಗಂಟಿನ ಸ್ವರೂಪದಲ್ಲಿ ಜ್ಞಾನಿಗಳಿಗೂ ಮೋಹಗೊಳಿಸುವ ರೀತಿಯ ಮೋಹಾವತಾರಿಯಾಗಿ ಭಗವಂತ ಶ್ರೀಕೃಷ್ಣ ಕಾಣಿಸಿಕೊಳ್ತಾನೆ. ಅದನ್ನು ಬಿಡಿಸಿಕೊಡುವುದೇ ಭಾಗವತ. ಕೃಷ್ಣನ ಜೀವನದ ಮೋಹ ಕಗ್ಗಂಟುಗಳು ಏನಿದ್ದೆ ಆ ಸಿಕ್ಕುಗಳನ್ನೆಲ್ಲ ಬಿಡಿಸಿಕೊಟ್ಟು ಭಗವತ್ ಸ್ವರೂಪದ ಯಾಥಾರ್ಥ್ಯವನ್ನು ಮುಂದಿಡುವುದೇ ಭಾಗವತದ ಕಥೆಗಳ ಉದ್ದೇಶ. ಮುಖ್ಯಂತಿ ಯಂ ಸೂರಯ ತೇಜೋ ವಾರಿಮುದಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ಮೃಷಾ. ಇಂತಹ ಭಗವಂತ ನಮ್ಮನ್ನೆಲ್ಲ ಸೃಷ್ಟಿಸಿದ್ದಾನೆ. ನಮ್ಮನ್ನೆಲ್ಲ ಸೃಷ್ಟಿಸಿದ್ದು ಯಾಕೆ? ಸ್ವಲ್ಪ ಆದರೂ ಭಾಗವತ ಕೇಳಲಿ ಅಂತ ನಮ್ಮನ್ನು ಸೃಷ್ಟಿಸಿದ್ದು. ದೇವರ ಸೃಷ್ಟಿಯಲ್ಲಿ ನಮ್ಮೆಲ್ಲರ ಸೃಷ್ಟಿ ಅನ್ನುವುದು ಒಂದು ರೀತಿಯಾದ ಸೃಷ್ಟಿ. ಇದಕ್ಕಿಂತ ಮುಖ್ಯವಾದ ಭಗವಂತನ ಸೃಷ್ಟಿ ಮತ್ತೊಂದಿದೆ. ಏನದು? ಅವನು ತನ್ನನ್ನು ತಾನು ಸೃಷ್ಟಿಸಿಕೊಳ್ತಾನೆ. ಭಗವಂತ ತನ್ನನ್ನು ತಾನು ಸೃಷ್ಟಿಸಿಕೊಳ್ಳುವುದಕ್ಕೆ ಈಶ್ವರ ಸೃಷ್ಟಿ ಅಂತ ಹೆಸರು. ನಮ್ಮನ್ನು ಪಶುಪಕ್ಷಿ ಪ್ರಾಣಿಗಳನ್ನು ಸಸ್ಯ ಜಾತಿಗಳನ್ನು ಸೃಷ್ಟಿಸುವುದಕ್ಕೆ ಚೇತನ ಸೃಷ್ಟಿ, ಜೀವ ಸೃಷ್ಟಿ ಅಂತ ಹೆಸರು. ಜಡ ಪದಾರ್ಥಗಳ ಸೃಷ್ಟಿ, ಪರ್ವತವನ್ನು ಸಾಗರಗಳನ್ನು ಸೃಷ್ಟಿಸ್ತಾನಲ್ಲ, ಈ ಜಡ ಪದಾರ್ಥಗಳ ಸೃಷ್ಟಿಗೆ ಜಡ ಸೃಷ್ಟಿ ಅಂತ ಹೆಸರು. ಸಂಸ್ಕೃತದಲ್ಲಿ ಸೃಷ್ಟಿ ಅನ್ನುವುದಕ್ಕೆ ಸರ್ಗ ಅಂತ ಮತ್ತೊಂದು ಶಬ್ದ. ಯತ್ರ ತ್ರಿಸರ್ಗೋ ಮೃಷ, ಈ ಮೂರು ರೀತಿಯಾದ ಸೃಷ್ಟಿ ಏನಿದೆ, ಈಶ್ವರ ಸೃಷ್ಟಿ, ಚೇತನ ಜೀವ ಸೃಷ್ಟಿ, ಜಡ ಸೃಷ್ಟಿ ಎಂದು ಹೇಳ್ತಕ್ಕಂತಹ ಮೂರು ಸೃಷ್ಟಿ. ಈ ಸೃಷ್ಟಿಯನ್ನು ಹೇಗೆ ಮಾಡ್ತಾನೆ ದೇವರು ಅಂದರೆ ತೇಜೋ ವಾರಿಮುದಾಂ ಯಥಾ ವಿನಿಮಯ. ದೀಪದಿಂದ ದೀಪ ಬೆಳಗುವ ಹಾಗೆ ಭಗವಂತನ ಸೃಷ್ಟಿ ಇದೆ. ನೀರಿನಲ್ಲಿ ಪ್ರತಿಬಿಂಬ ಕಾಣಿಸಿಕೊಳ್ಳುವ ಹಾಗೆ ಜೀವನ ಸೃಷ್ಟಿ ಇದೆ. ಮಣ್ಣು ನೀರು ಬೆಂಕಿಗಳನ್ನು ಸೇರಿಸಿ ಮಡಿಕೆಯನ್ನು ಮಾಡುವ ಹಾಗೆ ಜಡದ ಸೃಷ್ಟಿ ಇದೆ. ಪುರಾಣ ಸಾಹಿತ್ಯದಲ್ಲಿ ಒಂದು ಒಳ್ಳೆಯ ಮಾರ್ಗ ಏನಂದರೆ, ನಾವು ಕಂಡ ವಿಷಯಗಳನ್ನು ದೃಷ್ಟಾಂತವನ್ನಾಗಿಟ್ಟುಕೊಂಡು ಕಾಣದೇ ಇದ್ದ ವಿಷಯಗಳನ್ನು ತಿಳಿಸುವುದು. ಭಗವಂತ ತನ್ನಿಂದ ತಾನು ತನ್ನನ್ನು ಸೃಷ್ಟಿಸಿಕೊಳ್ತಾನಲ್ಲ, ಮೂಲರೂಪಿಯಾದ ಭಗವಂತ ನಾರಾಯಣ ತನ್ನಿಂದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ರೂಪಗಳನ್ನು ಸೃಷ್ಟಿಸ್ತಾನೆ. 4 ರೂಪಗಳನ್ನು ಸೃಷ್ಟಿಸಿದ ಮೇಲೆ ಮತ್ತೆ ಅದೇ ಮೂಲ ರೂಪಿಯಾದಂತಹ ಭಗವಂತ ನಾರಾಯಣ ತನ್ನಿಂದ ಪುರುಷ ಅನ್ನುವ ಮತ್ತೊಂದು ರೂಪವನ್ನು ಸೃಷ್ಟಿಸ್ತಾನೆ. ಅವನನ್ನು ಪುರಾಣ ಪುರುಷ ಅಥವಾ ವಿರಾಟ್ ಪುರುಷ ಅಂತ ಕರೀತಾರೆ. ಪುರುಷ ರೂಪದ ಸೃಷ್ಟಿಯನ್ನು ಮಾಡ್ತಾನೆ. ಆ ಪುರುಷ ರೂಪವನ್ನು ಸೃಷ್ಟಿಸಿದ ಮೇಲೆ ಆ ಭಗವಂತ ತಾನು ಮತ್ಸ್ಯಕೂರ್ಮ, ವರಾಹ, ನರಸಿಂಹಾದಿ ರೂಪಗಳಿಂದ ಭೂತಲದಲ್ಲಿ ಅವತರಿಸ್ತಾನೆ. ಅಷ್ಟೇ ಅಲ್ಲ, ಎಷ್ಟೆಷ್ಟು ಚೇತನಗಳನ್ನು ಸೃಷ್ಟಿಸ್ತಾನೆ ಅಷ್ಟರ ಒಳಗೆ ತಾನು ಒಂದು ರೂಪದಿಂದ ಪ್ರವೇಶ ಮಾಡ್ತಾನೆ. ಇಷ್ಟೆಲ್ಲ ಭಗವಂತನ ಅನಂತ ರೂಪಗಳ ಸೃಷ್ಟಿ ಇದೆ. ಅಣುರೇಣು ತೃಣಕಾಷ್ಠಗಳಲ್ಲಿ ಪರಿಪೂರ್ಣವಾಗಿ ತನ್ನ ರೂಪವನ್ನು ತುಂಬಿಸಿಕೊಳ್ತಾನೆ. ಅಂತಹ ರೂಪಗಳ ಸೃಷ್ಟಿ ಉಂಟಲ್ವ ಭಗವಂತನದ್ದು, ಇದನ್ನೇ ಈಶ್ವರ ಸೃಷ್ಟಿ ಅಂತ ಕರೆಯುವುದು. ಹಾಗಾದರೆ ಮೂಲರೂಪಿಯಾದ ನಾರಾಯಣ, ಆ ನಾರಾಯಣದಿಂದ ಇಷ್ಟೆಲ್ಲ ರೂಪಗಳು ಭೂಮಿಗಿಳಿದು ಧರೆಗಿಳಿದು ಬಂದುವು ಅಂದರೆ ಆ ಮೂಲ ರೂಪ ಏನಾದರೂ ಖಾಲಿ ಆಗ್ತದಾ? ನಮ್ಮಲ್ಲೆಲ್ಲ ಹಾಗಲ್ವಾ? ಅಲ್ಲಿಂದ ಅಷ್ಟು ತೆಗೆದು ಇಷ್ಟು ತೆಗೆದಾಗ ನೋಡಿ ಅಲ್ಲಿ ಇನ್ನೂ ತುಪ್ಪ ಉಳಿದಿಲ್ಲ, ಉಪನ್ಯಾಸ ಎಷ್ಟೊತ್ತಿಗೆ ಮುಗಿತದೆ ಅಂತ ಕಾಯ್ತಾ ಉಂಟು. ಹಾಗಾದರೆ ತೆಗೆದಷ್ಟು ಖಾಲಿ ಆಗುವುದಲ್ವ ನಮ್ಮಲ್ಲಿರುವ ಸ್ಥಿತಿ. ಆದರೆ ಭಗವಂತನಲ್ಲೂ ಹಾಗೆಯೂ ಹಾಗೆ ಹೌದಾದರೆ ಭಗವಂತ ಅನಂತ ಹೇಗೆ? ಅನಂತ ಅಂದರೆ ಏನು? ಅಂತವಿಲ್ಲದ ಸ್ಥಿತಿ. ಅಲ್ಲಿ ಎಷ್ಟು ತೆಗೆದರೂ ಕೂಡ ಖಾಲಿ ಆಗುವುದಿಲ್ಲ. ಇಷ್ಟು ತೆಗೆದಾಗ ಇಷ್ಟು ಖಾಲಿ ಆಯಿತು ಅಂದರೆ ನಾಳೆ ಅಷ್ಟು ತೆಗೆದಾಗ ಅಷ್ಟು ಖಾಲಿ ಆಗುತ್ತಲ್ವ. ಆದ್ದರಿಂದ ಭಗವಂತನ ಸ್ಥಿತಿ ಹಾಗಿಲ್ಲ. ನೀವು ಎಷ್ಟೇ ತೆಗೆದರೂ ಅಲ್ಲಿ ಅಷ್ಟೇ ಇರ್ತದೆ. ಅನಂತದಿಂದ ಬಗೆದು ಅನಂತದಷ್ಟು ತೆಗೆದು ಹಾಕಿದರೂ ಅನಂತವೇ ಉಳಿದಿರ್ತದೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಅನಂತದಷ್ಟು ತೆಗೆದದ್ದನ್ನು ಅನಂತವನ್ನೇ ಅಲ್ಲಿ ಸೇರಿಸಿದರೆ ಚೂರು ಜಾಸ್ತಿ ಆಗುವುದಿಲ್ಲ, ಅದು ಅನಂತವೇ ಆಗಿರುತ್ತದೆ. ಅದಕ್ಕೆ ಅನಂತ ಪೂರ್ಣ ಅಂತ ಹೆಸರು. ಪೂರ್ಣತ್ವದಿಂದ ಪೂರ್ಣತ್ವವನ್ನು ತೆಗೆದು ಹಾಕಿದರೂ ಅದು ಪೂರ್ಣವೇ ಹೇಗೋ ಅಂದರೆ 0 - 0 = 0 ಅದನ್ನು ಅರ್ಥ ಮಾಡಿಕೊಳ್ಳುವುದಲ್ಲ. ಪೂರ್ಣ ಅಂದರೆ ಅನಂತ. ಅನಂತತೆಯಿಂದ ಅನಂತ ತೆಗೆದರೆ ಅದು ಶಾಂತ ಆಗುವುದು ಹೇಗೆ? ಅದು ಅನಂತ ಅಲ್ಲವೇ? ಆದ್ದರಿಂದ ಅಲ್ಲಿ ಅನಂತವೇ ಇರ್ತದೆ. ಅದರಿಂದ ಅನಂತತೆಯಲ್ಲೂ ತಾರತಮ್ಯವಿದೆ ಅನ್ನುವುದನ್ನು ಶ್ರೀಮನ್ ಮಧ್ವಾಚಾರ್ಯರು ವಿಸ್ತೃತವಾಗಿ ಉಪಪಾದನೆ ಮಾಡಿದ್ದಾರೆ. ಈಗ ಅಷ್ಟು ಇಲ್ಲಿಯ ತನಕ ಎಷ್ಟು ಕಾಲ ಆಗಿ ಹೋಯಿತು ಅಂತ ಒಂದು ಪ್ರಶ್ನೆ. ಎಷ್ಟು ಕಾಲ ಆಯಿತು ಇಲ್ಲಿಯ ತನಕ? ಅನಂತವಾದ ಕಾಲದಲ್ಲಿ ಅನಂತ ಯುಗಗಳು ಆಗಿ ಹೋಗಿದ್ದಾವೆ ಅಂತ ಹೇಳ್ತಾರೆ.
ಸರಿ, ಅನಂತ ಯುಗ ಆಗಿದೆ ಅಂದರೆ ಇಲ್ಲಿಯ ತನಕ ಎಷ್ಟು ದಿನಗಳು ಆಗಿ ಹೋಗಿದ್ದಾವೆ ಅಂತ ಮತ್ತೊಂದು ಪ್ರಶ್ನೆ. ಅನಂತ ಯುಗಗಳಾಗಿದ್ದಾವೆ, ಅನಂತ ದಿನಗಳು ಕಳೆದು ಹೋಗಿದ್ದಾವೆ. ಆದರೆ ಅನಂತ ಯುಗಗಳು ಅನಂತ ದಿನಗಳು, ಹಾಗಾದರೆ ಎಷ್ಟು ತಿಂಗಳುಗಳು ಇಲ್ಲಿಯ ತನಕ ಕಳೆದಿವೆ? ಅನಂತ ತಿಂಗಳು ಕಳೆದಿದೆ. ಆದರೆ ಅನಂತ ತಿಂಗಳುಗಳ ಅನಂತ್ಯ ಅನ್ನುವುದು ಒಂದು ಬೇರೆ, ಅದಕ್ಕಿಂತ 30 ಪಟ್ಟು ಜಾಸ್ತಿ ಅನಂತ ದಿನಗಳ ಅನಂತ್ಯ ಇದೆ. ಯುಗದ ಅನಂತ್ಯ ಅದು ಇನ್ನಷ್ಟು ಕಡಿಮೆ, ಯಾಕಂದರೆ ಯುಗಗಳು ಕಡಿಮೆ, ತಿಂಗಳುಗಳು ಜಾಸ್ತಿ, ವರ್ಷಗಳು ತಿಂಗಳುಗಳಿಗಿಂತ ಕಡಿಮೆ, ಯುಗಗಳಿಗಿಂತ ಜಾಸ್ತಿ, ದಿನಗಳು ತಿಂಗಳುಗಳಿಗಿಂತಲೂ 30 ಪಟ್ಟು ಜಾಸ್ತಿ ಅಲ್ವಾ? ಆದರೆ ಎಲ್ಲವೂ ಅನಂತವೇ. ಎಲ್ಲವೂ ಅನಂತವಾದರೂ ಆ ಅನಂತ್ಯದಲ್ಲಿ ತಾರತಮ್ಯವಿರುವಂತೆ ಇಲ್ಲೂ ಕೂಡ ಭಗವಂತನ ಅನಂತ್ಯ ಏನಿದೆ ಅದು ಅನಂತವಾದದ್ದು. ಅದರಿಂದ ತೆಗೆದ ಅನಂತ್ಯ ಅದರಲ್ಲಿ ತಾರತಮ್ಯ ಇದೆ, ಆದರೆ ಅನಂತ ಅನ್ನುವುದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಹೀಗೆ ಭಗವಂತನ ಅನಂತ್ಯದ ಬಗ್ಗೆ ನಿರೂಪಣೆ ಮಾಡತಕ್ಕಂಥ ವಿಧಾನ ದೀಪದಿಂದ ದೀಪ ಬಂದಂತೆ. ಈ ಲಕ್ಷ ದೀಪೋತ್ಸವ ಈಗ ನಡೆಯುವಾಗ ಏನಾಗ್ತದೆ? ದೇವರ ಕೋಣೆಯಲ್ಲಿದ್ದ ದೀಪದಿಂದ ಒಂದು ದೀಪವನ್ನು ಹಚ್ಚಿ ಹೊರಗೆ ತರ್ತೇವೆ. ತಂದು ಆ ದೀಪದಿಂದ ಸಾವಿರಾರು ದೀಪಗಳನ್ನು ಹಚ್ಚಿ ಕೊನೆಗೆ ಆ ಇಡೀ ಮಹಾ ಅಂಗಣದಲ್ಲಿ ಲಕ್ಷ ದೀಪೋತ್ಸವ ನಡೀತದೆ. ಲಕ್ಷ ದೀಪಗಳಿಗೆ ದೀಪ ಬಂದದ್ದೆಲ್ಲಿಂದ? ದೇವರ ಕೋಣೆಯಲ್ಲಿದ್ದ ನಂದಾದೀಪದಿಂದ. ಅಲ್ಲಿಂದ ಲಕ್ಷ ದೀಪಗಳಷ್ಟು ದೀಪ ತೆಗೆದ್ರು, ಅಲ್ಲಿದ್ದ ದೀಪ ಏನಾದರೂ ಕಡಿಮೆ ಆಯಿತಾ? ಹಾಗೆ ದೀಪದಿಂದ ದೀಪ ತೆಗೆದರೆ ಆ ದೀಪದಷ್ಟೇ ಪ್ರಕಾಶಮಾನವಾದ ಮತ್ತೆ ಸಾವಿರಾರು ದೀಪಗಳು ಬೆಳಗಿದರೂ ಮೂಲ ದೀಪ ಹಾಗೇ ಇರ್ತದೆ. ಕೊನೆಗೆ ಈ ದೀಪವನ್ನು ಆ ದೀಪದಲ್ಲೇ ಸೇರಿಸಿದರೂ ಅದು ಅಷ್ಟೇ ಇರ್ತದೆ. ಆದರೆ ದೀಪದಿಂದ ದೀಪ ತೆಗೆದಾಗ ಹೇಗೆ ಅಲ್ಲಿ ಚೂರು ಕಡಿಮೆಯಾಗುವುದಿಲ್ಲವೋ ಹಾಗೆ ಅನಂತನಾದ ಭಗವಂತನಿಂದ ಅನಂತವು ಇಳಿದು ಬಂದರೂ ಆ ಅನಂತತೆ ಹಾಗೇ ಇರ್ತದೆ. ಇದಕ್ಕೆ ತೇಜಸ್ಸಿನ ದೃಷ್ಟಾಂತದಿಂದ ಭಗವಂತನ ಸೃಷ್ಟಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ವಾರಿ ದೃಷ್ಟಾಂತದಿಂದ ಜೀವ ಸೃಷ್ಟಿ. ಜೀವ ಸೃಷ್ಟಿ ಅಂದರೆ ಏನು? ಜೀವ ಭಗವಂತನ ಹಾಗೆ ಅನಂತನಾದವ ಜೀವ. ಅವನಿಗೆ ಉತ್ಪತ್ತಿ ನಾಶಗಳಿಲ್ಲ ಜೀವನಿಗೆ. ಆದರೆ ಜೀವನಿಗೆ ಶರೀರ ಸಂಬಂಧ ಇದೆ. ಭಗವಂತನಿಗೆ ಅನಾದ್ಯನಂತವಾದ ಶಾಶ್ವತ ಶರೀರ ಇದ್ದರೆ ಜೀವನಿಗೆ ಶರೀರ ಹೋಗ್ತದೆ ಬರ್ತದೆ. ಹೋಗುವುದನ್ನು ಮರಣ ಅಂತ ಕರಿತೇವೆ, ಬರುವುದನ್ನು ಸೃಷ್ಟಿ ಅಂತ ಕರಿತೇವೆ. ಆದರೆ ಜೀವನ ಸೃಷ್ಟಿ ಅಂದರೆ ಏನು ಅಂದರೆ ಅನಾದ್ಯನಂತನಾದ ನಿತ್ಯವೂ ಇರುವ ಒಂದು ಚೇತನಕ್ಕೆ ಶರೀರದ ಸಂಬಂಧವನ್ನು ಒದಗಿಸುವುದು. ಆ ಶರೀರ 2 ಕಾಲಿನ ಮನುಷ್ಯ ಶರೀರ ಆಗ್ಬೋದು, 2 ರೆಕ್ಕೆಗಳುಳ್ಳಂತಹ ಕಾಗೆಯ ಶರೀರವಾಗ್ಬೋದು, ಅಥವಾ 4 ಕಾಲುಗಳುಳ್ಳಂತಹ ಪ್ರಾಣಿಗಳ ಶರೀರವಾಗ್ಬೋದು, ಅಥವಾ ಕಾಲುಗಳೇ ಇಲ್ಲದೆ ಇರತಕ್ಕಂಥ ಮೀನುಗಳ ಶರೀರ ಆಗ್ಬೋದು, ಅನೇಕ ದಂತಗಳುಳ್ಳಂತಹ ವ್ಯಕ್ತಿತ್ವದ ಶರೀರ ಆಗಿರ್ಬೋದು, ಅಥವಾ ಅನೇಕ ಕಾಲುಗಳುಳ್ಳಂತಹ ಸಹಸ್ರಪದಿ ಶತಪದಿಗಳ ಶರೀರವೂ ಆಗಿರ್ಬೋದು, ಸರೀಸೃಪ ಶರೀರವೂ ಆಗಬಹುದು, ಅಥವಾ ಕಾಲು ಕಿವಿ ಕಣ್ಣು ಮೂಗು ಯಾವುದೂ ಇಲ್ಲದೆ ಇದ್ದಂತಹ ಕೀಟಗಳು, ಅಮೀಬಾ ಮೊದಲಾದಂತಹ ಕೀಟಗಳ ಶರೀರವೂ ಆಗ್ಬೋದು, ನಡೆದಾಡದೇ ಇರತಕ್ಕಂತಹ ವೃಕ್ಷ ಶರೀರವೂ ಆಗ್ಬೋದು. ಒಟ್ಟಂದದಲ್ಲಿ ಚೇತನಕ್ಕೆ ಶರೀರದ ಸ್ಪರ್ಶ ಅನ್ನುವುದೇ ಚೇತನದ ಸೃಷ್ಟಿ. ಈ ಜೀವ ಸೃಷ್ಟಿ ಅನ್ನುವುದು ಮತ್ತೊಂದು. ಆದರೆ ಸೃಷ್ಟಿಸಿ ಹಾಗೆ ಬಿಡುವುದಿಲ್ಲ ಭಗವಂತ. ಸೃಷ್ಟಿಸಿದ ಚೇತನದ ಒಳಗೆ ತಾನು ಬಿಂಬನಾಗಿ ಪ್ರವೇಶ ಮಾಡ್ತಾನೆ. ಭಗವಂತ ಬಿಂಬ, ಜೀವ ಪ್ರತಿಬಿಂಬನಾಗಿ ವಿರಾಜಿಸುವುದರಿಂದ ನೀರಿನಲ್ಲಿ ಪ್ರತಿಬಿಂಬ ಮೂಡಿದ ಹಾಗೆ ಜೀವದ ಸೃಷ್ಟಿ ಅಂತ ಕರೆಯುವುದು. ಜಡದ ಸೃಷ್ಟಿ ಹೇಗೆ? ಮಣ್ಣು ನೀರು ಬೆಂಕಿ ಸೇರಿದರೆ ಮಡಿಕೆ ಆಗ್ತದೆ. ಬರೀ ಮಣ್ಣಿನಿಂದ ಮಡಿಕೆ ಮಾಡಲಿಕ್ಕೆ ಆಗೋದಿಲ್ಲ, ಮಣ್ಣಿಗೆ ನೀರು ಸೇರಿಸಬೇಕು. ನೀರು ಸೇರಿಸಿದ ಕೂಡಲೇ ಅದು ಮಡಿಕೆ ಆಗೋದಿಲ್ಲ. ನೀರ ಸೇರಿದಂತಹ ಮಣ್ಣನ್ನು ಆಮೇಲೆ ಒಣಗಿಸಬೇಕು, ಬೆಂಕಿ ಸೇರಬೇಕು. ಈ ತೇಜೋ ವಾರಿಮದಾಂ ಯಥಾ ವಿನಿಮಯ, ಮಣ್ಣು ನೀರು ಬೆಂಕಿಗಳು ಸೇರಿದಾಗ ಹೇಗೆ ಒಂದು ಮಡಿಕೆಯ ಸೃಷ್ಟಿಯಾಗ್ತದೋ ಹಾಗೆ ಈ ಪ್ರಪಂಚವನ್ನು ಮೂಲ ದ್ರವ್ಯವಾಗಿ ಪ್ರಕೃತಿಯನ್ನಿಟ್ಟುಕೊಂಡು ಮೂಲ ಪ್ರಕೃತಿಯ ವಿಕೃತಿಯನ್ನಾಗಿ ಪ್ರಪಂಚವನ್ನು ಭಗವಂತ ಸೃಷ್ಟಿಸಿದ್ದಾನೆ. ಸರಿ, ಈ 3 ಸೃಷ್ಟಿ ಮಾಡಿದ್ದಾನೆ ದೇವರು. ಈ 3 ರೀತಿಯ ಸೃಷ್ಟಿ ಯಾಕೆ ಮಾಡಿದ? ಯಾವತ್ತು ಸೃಷ್ಟಿ ಮಾಡಬೇಕಾದ್ರೆ ಏನಾದರೂ ಪ್ರಯೋಜನ ಬೇಕು. ದೇವರು ಏನೂ ಪ್ರಯೋಜನ ಇಲ್ಲದೆ ಸೃಷ್ಟಿ ಮಾಡಿದ ಅಂತಾದರೆ ಅವನಿಗೆ ಮಂಡೆ ಸರಿ ಇಲ್ಲ ಅಂತ ನಮ್ಮಲ್ಲಿ ಒಂದು ಶಬ್ದ ಪ್ರಯೋಗ ಮಾಡ್ತೇವೆ. ಪ್ರಯೋಜನ ಮನುದ್ದಿಶ್ಯ ನ ಮಂದೋಪಿ ಪ್ರವರ್ತನೆ. ಪ್ರಯೋಜನ ಇಲ್ಲದೆ ಒಬ್ಬ ಹೆಡ್ಡನ್ನು ಪ್ರವೃತ್ತಿ ಮಾಡುವುದಿಲ್ಲ ಅಂತಲ್ಲಿ ದೇವರು ಪ್ರವೃತ್ತಿ ಮಾಡಲಿಕ್ಕೆ ಸಾಧ್ಯವೋ? ಸರ್ವಜ್ಞ ಅರ್ಥೇಶ್ವಭಿಜ್ಞ ಅಂತ ಹೇಳಿದವ. ಸರಿ, ಅವನಿಗೆ ಹಾಗಾದರೆ ಏನೋ ಉದ್ದೇಶ ಇದೆ, ಸೃಷ್ಟಿಸಿದ್ದರಿಂದ ಏನೋ ಸಿಗಬೇಕಾಗಿದೆ ಅವನಿಗೆ ಅಂತ ಹೇಳಿದರೆ, ಹಾಗಾದರೆ ಸೃಷ್ಟಿಗಿಂತ ಮುಂಚೆ ಸಿಗದೇ ಇದ್ದದ್ದು ಸೃಷ್ಟಿಯಿಂದ ಸಿಗಬೇಕು ಅಂದರೆ ಮೊದಲು ಸಿಕ್ಕಿರಲಿಲ್ಲ. ಹಾಗಾದರೆ ಅವನು ಅಪೂರ್ಣನಾದ, ಪೂರ್ಣತೆ ಅವನಲ್ಲಿಲ್ಲ. ದೇವರ ಸ್ವರೂಪಕ್ಕೆ ಧಕ್ಕೆ ಬಂದು ಹೋಗ್ತದಲ್ಲ ಅಂತ ಪ್ರಶ್ನೆ ಬಂದರೆ, ಯತ್ರ ತ್ರಿಸರ್ಗೋ ಮೃಷಾ,
ಈ ಮೂರು ಬಗೆಯ ಸೃಷ್ಟಿ ಭಗವಂತನ ವಿಷಯದಲ್ಲಿ ಪ್ರಯೋಜನಕ್ಕೆ ಬಾರದು. ದೇವರು ಪ್ರಯೋಜನ ಇಲ್ಲದೆ ಸೃಷ್ಟಿ ಮಾಡಿದ ಅಲ್ಲ. ಮಂದರು ಹಾಗೆ ಮಾಡುವುದಿಲ್ಲ ಅಲ್ವಾ? ಅಂದರೆ ದೇವರು ಪ್ರಯೋಜನ ಇದ್ದೇ ಸೃಷ್ಟಿಸಿದ. ಒಂದು ತೀರ್ಮಾನ ಮಾಡಿ ಹೇಳಿ ಅಂತ ಕೇಳ್ತಾರೆ ಶಿಷ್ಯರು. ಈಗ ಪ್ರಯೋಜನ ಇಲ್ಲದೆ ಸೃಷ್ಟಿ ಮಾಡಿದ್ದೋ ಪ್ರಯೋಜನ ಇದ್ದೇ ಸೃಷ್ಟಿಸಿದ್ದು? ಪ್ರಯೋಜನ ಇಲ್ಲದೇ ಸೃಷ್ಟಿಸಿದ್ದು ಅನ್ನೋದು ಸರಿ, ಯಾಕಂದರೆ ಅವನಿಗೆ ಅದರಿಂದ ಪ್ರಯೋಜನ ಇಲ್ಲ. ಪ್ರಯೋಜನ ಇದ್ದೇ ಸೃಷ್ಟಿಸಿದ್ದು ಅನ್ನೋದು ಸರಿ, ಯಾಕಂದರೆ ಮತ್ತೊಬ್ಬರಿಗೆ ಅವನ ಸೃಷ್ಟಿಯಿಂದ ಪ್ರಯೋಜನ ಇದೆ. ಯಾವತ್ತೂ ಒಬ್ಬ ತನಗೋಸ್ಕರ ಮಾಡಿಕೊಂಡಾದರೆ ದೊಡ್ಡ ವ್ಯಕ್ತಿ ಆಗುವುದಿಲ್ಲ. ಒಂದು 8 ಅಂತಸ್ತಿನ ಮಹಾಭವನವನ್ನು ನಿರ್ಮಾಣ ಮಾಡಿದ, ಅದು ಪೇಪರಲ್ಲಿ ಬರುವುದಿಲ್ಲ. ಜನರು ಕೂಡ ಏನು ಹೇಳಿಕೊಳ್ತಾರೆ, ಅವನಿಗೋಸ್ಕರ ಮಾಡಿಕೊಂಡೆ, ಏನು ದೊಡ್ಡದು ಅದರಲ್ಲಿ ಅಂತ ಹೇಳ್ತಾರೆ. ಅದೇ ಊರಿನಲ್ಲಿದ್ದ ಅಂಗವಿಕಲರಿಗೋ ಅಥವಾ ವೃದ್ಧರಿಗೋ ಒಂದು ಆಶ್ರಮವನ್ನು ನಿರ್ಮಾಣ ಮಾಡಿಕೊಟ್ರೆ, ಇವನ ಖರ್ಚಿನಿಂದ ಅವರಿಗೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಅದೆಲ್ಲ ದೊಡ್ಡ ವಿಷಯ ಆಗ್ತದೆ. ಅಂಥದ್ದು ಅವನಿಗೇನು ಪ್ರಯೋಜನ? ಅವನಿಗೇನು ಪ್ರಯೋಜನ ಇಲ್ಲ. ಮತ್ತೊಬ್ಬರ ಪ್ರಯೋಜನಕ್ಕೋಸ್ಕರ ಅವ ಕೆಲಸ ಮಾಡಿದರೆ ಅದು ಅವನ ದೊಡ್ಡತನ ಅಂತ ಆಗ್ತದೆ. ಭಗವಂತನ ಈ ಸೃಷ್ಟಿ, ತನ್ನನ್ನು ತಾನು ಸೃಷ್ಟಿಸಿಕೊಳ್ಳುವ ಈಶ್ವರ ಸೃಷ್ಟಿ ಇರ್ಬೋದು, ಜೀವ ಸೃಷ್ಟಿ ಇರ್ಬೋದು, ಜಡ ಸೃಷ್ಟಿ, ಈ ತ್ರಿಸರ್ಗವೂ ಕೂಡ ಏತಕ್ಕೋಸ್ಕರ ಇದೆ? ಜೀವನ ವ್ಯಕ್ತಿತ್ವದ ವಿಕಸನಕ್ಕೋಸ್ಕರ ಇದೆ. ನಮಗೋಸ್ಕರ ಇರುವುದೇ ಹೊರತು ಅವನಿಗೋಸ್ಕರ ಅಲ್ಲ. ಯತ್ರ ತ್ರಿಸರ್ಗೋ ಮೃಷ. ಭಗವಂತನ ವಿಷಯದಲ್ಲಿ ಈ ಮೂರೂ ಬಗೆಯ ಸೃಷ್ಟಿಯೂ ಕೂಡ ಪ್ರಯೋಜನ ಇಲ್ಲದ್ದು. ಅಂದರೆ ನಮಗೋಸ್ಕರ ಭಗವಂತನ ಸೃಷ್ಟಿ. ಆದ್ರಿಂದಲೇ ದೇವರು ದೊಡ್ಡವನಾದವ. ದೇವರಿಗೆ ಕೈಗಳೆಷ್ಟು ಅಂತ ಕೇಳಿದರೆ ಅನಂತ ಬಾಹು, ಅಥವಾ 4 ಕೈಗಳು. 4 ಕೈಗಳಲ್ಲಿ ಶಂಖಚಕ್ರ ಗದಾಪದ್ಮಗಳನ್ನು ಧರಿಸಿದ್ದಾನಲ್ಲ, ಆ ಕೈಗಳು ಯಾಕೆ ಬೇಕು ದೇವರಿಗೆ? ಅವನಿಗೋಸ್ಕರ ಅವನ ಕೈ ಇರುವುದಲ್ಲ. ಮತ್ತೇನು? ಜಗದ್ರಕ್ಷಾ ಕೇವಲೋದ್ಯೋಗಿನೋ ನಿಶಂ. ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ಹೇಳ್ತಾರೆ, ಪೀನವೃತ್ತಾ ಜಗದ್ರಕ್ಷಾ ಕೇವಲೋದ್ಯೋಗಿನಃ. ಆ ಭಗವಂತನ ಕೈಗಳೇನು ಅಂದರೆ ಜಗದ್ರಕ್ಷಣೆಯನ್ನು ಬಿಟ್ಟರೆ ಬೇರೆ ಉದ್ಯೋಗ ಇಲ್ಲ ಅಂತೆ. ಕೇವಲೋದ್ಯೋಗ, ಜಗದ್ರಕ್ಷೆಯೇ ಅದರ ಉದ್ಯೋಗವಾಗಿದೆ. ಹಾಗಾದರೆ ಇನ್ನೊಬ್ಬರ ರಕ್ಷಣೆಗೋಸ್ಕರವೇ ಭಗವಂತ ತನ್ನದ್ದೆಲ್ಲವನ್ನೂ ಇಟ್ಟವ. ಆದ್ದರಿಂದ ಭಗವಂತನಿಗೆ ಸ್ವಂತದ ಪ್ರಯೋಜನ ಇಲ್ಲ, ಮತ್ತೊಬ್ಬರಿಗೋಸ್ಕರ ಭಗವಂತ ಈ ತ್ರಿಸರ್ಗವನ್ನು ನಿರ್ಮಿಸಿದ್ದಾನೆ. ಯತ್ರ ತ್ರಿಸರ್ಗೋ ಮೃಷ. ಈ ಸೃಷ್ಟಿ ಭಗವಂತನಿಗೆ ಆಟದ ಹಾಗೆ. ಮೃಷ ಅಂದರೆ ಹಾಗೆ, ಅದೊಂದು ಆಟ. ನಾವೆಲ್ಲ ಒಂದು ಸೃಷ್ಟಿಸಿ ಮೈಯೆಲ್ಲ ಬೆವರು ಸುರಿಸಿಕೊಂಡು ಸುಸ್ತಾಗಿ ಹಬ್ಬ ಅಂತ ಒಂದು ಶ್ವಾಸ ಬಿಡ್ತೇವೆ. ಒಂದು ಕೆಲಸ ಮಾಡಿದರೆ ಒಂದು ಸಲ ಸ್ವಲ್ಪ ಕೂತ್ಕೊಳ್ಬೇಕು ನಮಗೆ. ದೇವರಿಗೆ ಹಾಗಿಲ್ಲ. ಅವ ಏನು ಮಾಡಿದರೂ ಕೂಡ ಅದು ಆಟದ ಹಾಗೆ, ಕ್ರೀಡೆ. ನಿರಸ್ತ ಕುಹಕಂ. ಅವನು ಸೃಷ್ಟಿಯಲ್ಲಿ ಯಾವ ಪ್ರಯತ್ನವನ್ನು ಮಾಡುವುದಿಲ್ಲ, ನಿರಸ್ತ ಕುಹಕನಾಗಿದ್ದಾನೆ. ಇದು ಯಾಕೆ ಹೇಳಿದರು ಅನ್ನೋದಕ್ಕೆ ಆಚಾರ್ಯರು ತಾತ್ಪರ್ಯ ಬರೀತಾರೆ. ಕೆಲವರು ಹೇಳ್ತಾರೆ ಜಗತ್ತೆಲ್ಲವೂ ಕೂಡ ಮಾಯಾಜಾಲ ಅಂತ ಹೇಳ್ತಾರೆ. ಹಾಗಲ್ಲ. ಅಂದರೆ ದೇವರು ಪ್ರಪಂಚವನ್ನು ಮಾಡಿದ್ದಲ್ಲಂತೆ, ತೋರಿಸಿದ್ದಂತೆ. ಕೆಲವರು ಇಂದ್ರಜಾಲಿಕರು ಇರ್ತಾರೆ, ಐಂದ್ರಜಾಲಿಕರು ಅಂತ ಕರಿತೇವೆ, ಮಾಯಾವಿಗಳು. ಅವರು ಕೈಯಲ್ಲಿ ಒಂದಿಷ್ಟು ಪೇಪರ್ ಹಿಡ್ಕೊಂಡು ಬರ್ತಾರೆ, ಎಲ್ಲರ ಹತ್ರ ಕೊಡ್ತಾರೆ, ನೋಡಿದ್ದು ಪೇಪರು ಅಂತ. ಎಲ್ಲರೂ ನೋಡಿದ ಮೇಲೆ ಅದನ್ನೇ ತೆಗೋತಾರೆ. ಈಗ ಇದನ್ನು ನಾನು 2000 ರೂಪಾಯಿಯ ನೋಟ್ ಮಾಡ್ತೇನೆ ಅಂತ ಹಿಂದೆ ಹೇಳ್ತಿದ್ರು, ಈಗೆಲ್ಲ 500 ರೂಪಾಯಿ ನೋಟ್ ಮಾಡ್ತೇನೆ ಅಂತ ಹೇಳ್ತಾರೆ. ಹೇಳಿ ನೋಡಿ ಅಂತ ಹೇಳಿ ಒಂದು ಹೀಗೆ ಹಿಡ್ಕೊಂಡು ಅದಕ್ಕೊಂದು ಕೋಲನ್ನು ಹೀಗೆ ತಿರುಗಿಸ್ತಾರೆ. ರಾಮ್ ಹ್ರೀಮ್ ಅಂತ ಒಂದು ಮಂತ್ರ ಹೇಳ್ತಾರೆ. ಮಂತ್ರ ಹೇಳಿದ ಮೇಲೆ ಅದನ್ನು ಹೀಗೆ ಬಿಡಿಸ್ತಾರೆ, ಈ ಸ್ಪೀಡ್ ತೆಗೆದಾಗ ನೋಡಿದರೆ ಎಲ್ಲ 500 ರೂಪಾಯಿ ನೋಟು. ಅನಿಸುತ್ತೆ ಇವರು ಲಕ್ಷಾಧೀಶ ಅಲ್ಲ, ಕೋಟ್ಯಧೀಶ ಅಲ್ಲ, ಮಹಾಕೋಟ್ಯಧೀಶರಾಗುವಂಥ ಸಾಧ್ಯತೆ. ಆದರೆ ಪಾಪ ಅವ್ರ ಕೊನೆಗೆ ಹೀಗೆ ಹಿಡ್ಕೊಂಡು ಬರ್ತಾರೆ, ನಂದಕ್ಕೆ ದುಡ್ಡಿದ್ರೆ ಹಾಕಿ ಒಂದು 5 ರೂಪಾಯಿ ಅಂತ ಹೇಳಿ ಕೇಳ್ಕೊಂಡು ಬರ್ತಾರೆ. ಹಾಗಾದರೆ ಈ ಕೇವಲ ಖಾಲಿ ಪತ್ರಗಳನ್ನು ಆತ ಅಷ್ಟು ಸುವರ್ಣವನ್ನಾಗಿ ಮಾಡಿದ ಅಂತ ಹೇಳಿದ. ಏನದು? ನೋಡುವವರಿಗೆ ಕಾಣಿಸುತ್ತೆ, ನಿಜವಾಗಿ ಮಾಡಲಿಲ್ಲ. ಇದಕ್ಕೆ ಮಾಯೆ ಅಂತ ಹೆಸರು. ಅಂದರೆ ಮತ್ತೊಬ್ಬರಿಗೆ ಹಾಗೆ ಕಾಣಿಸುತ್ತೆ, ನಿಜವಾಗಿ ಇಲ್ಲ. ಮಿಥ್ಯಾ ವಿಮತಂ ಮಿಥ್ಯಾ ದೃಶ್ಯತ್ವ. ಕಂಡ ಕೂಡಲೇ ಪ್ರಪಂಚ ಇದೆ ಅಂದ್ಕೊಳ್ಬೇಡಿ. ದೇವರಿಗೆ ಅಂಥ ಶಕ್ತಿ ಇದೆ, ಮಾಯಾಶಕ್ತಿ, ಮಾಯಾವಾದ ಅಂತ ಕರೀತಾರೆ ಅದನ್ನು. ಆ ಮಾಯಾಶಕ್ತಿಯಿಂದ ಪ್ರಪಂಚವನ್ನೆಲ್ಲ ಕಾಣಿಸುವ ಹಾಗೆ ಮಾಡುವುದು. ಕಂಡದ್ದು ಇಲ್ಲ ಅಂತ ತಿಳ್ಕೊಳ್ಳಿ ಅಂತ ಹೀಗೊಂದು ವಾದ ಇದೆ. ಅದಕ್ಕೆ ವೇದವ್ಯಾಸರು ಮಂಗಳ ಶ್ಲೋಕದಲ್ಲಿ ಹೇಳ್ತಾರೆ, ಧಾಮ್ನ ಶ್ರೇನ ಸದಾ ನಿರಸ್ತ ಕುಹಕಂ. ಭಗವಂತನ ಅದ್ಭುತ ಸಾಮರ್ಥ್ಯದಿಂದ ಇದರ ಸೃಷ್ಟಿಯಾಗಿದೆಪ್ಪ. ಧಾಮ ಅಂದರೆ ಸಾಮರ್ಥ್ಯ, ಸಾಮರ್ಥ್ಯದಿಂದ ಸೃಷ್ಟಿಯಾಗಿದೆ. ಅವನಲ್ಲಿ ಮಾಯೆ ಅನ್ನುವ ವಂಚನೆ ಇಲ್ಲ. ಇಲ್ಲದೇ ಇದ್ದದ್ದನ್ನು ತೋರಿಸಿ ಜನರನ್ನು ಒಂದು ರೀತಿಯಲ್ಲಿ ಮಿಥ್ಯಾಜ್ಞಾನದಲ್ಲಿ ಮುಳುಗಿಸುವ ವಂಚನೆಯನ್ನು ದೇವರು ಮಾಡುವುದಿಲ್ಲ. ನಿರಸ್ತ ಕುಹಕ. ಯಾಕೆಂತೇಳಿದರೆ ಇಲ್ಲದೇ ಇದ್ದದ್ದನ್ನು ಕಾಣುವ ಹಾಗೆ ಸೃಷ್ಟಿ ಮಾಡುವವ ಯಾರು? ಯಾರಿಗೆ ಇದ್ದದ್ದನ್ನು ಸೃಷ್ಟಿಸುವ ಶಕ್ತಿ ಇಲ್ಲ ಅವನಿಗೆ ಅಲ್ವಾ?
ಸತ್ಯಸೃಷ್ಟೌ ಅಶಕ್ತಾ ಹಿ ಮಿಥ್ಯಾ ಸೃಷ್ಟಿಂ ವಿತನ್ವತೆ. ಸತ್ಯವಾದದ್ದನ್ನು ಸೃಷ್ಟಿಸುವಲ್ಲಿ ಅಸಮರ್ಥರಾದವರಲ್ಲವೇ ಮಿಥ್ಯಾಭೂತವಾದದ್ದನ್ನು ತೋರಿಸುವುದು. ಆದರೆ ಸರ್ವತ್ರಾಖಿಲ ಸಚ್ಛಕ್ತಿ ತಗಲಿಸಿಕೊಂಡ ಸರ್ವಶಕ್ತನಾದಂತಹ ಪರಮಾತ್ಮ ಅವ ಯಾಕೆ ತಾನೇ ಮಿಥ್ಯಾಭೂತ ಸೃಷ್ಟಿಯನ್ನು ಮಾಡ್ತಾನೆ? ಅವನು ಸತ್ಯವಾದ ಪ್ರಪಂಚವನ್ನು ಸೃಷ್ಟಿಸಿದ್ದಾನೆ. ಆದ್ದರಿಂದಲೇ ಸತ್ಯಂ ಪರಂ ಧೀಮಹಿ, ಸತ್ಯವಾದ ಪ್ರಪಂಚದ ಸೃಷ್ಟಿಗೆ ಕಾರಣನಾಗಿ ಸತ್ಯವಾದ ನಮ್ಮನ್ನೆಲ್ಲ ಸೃಷ್ಟಿಸಿ ನಮಗೆ ಸತ್ಯವಾದ ತನ್ನ ಕಥೆಯನ್ನು ತೋರಗೊಟ್ಟಂತಹ ಆ ಸತ್ಯನಾಮಕನಾದ ಪರಮಾತ್ಮನನ್ನು ನಾವು ಪೂರ್ಣ ಅಂತ ಧ್ಯಾನ ಮಾಡಬೇಕಂತೆ. ಸತ್ಯಂ ಪರಂ ಧೀಮಹಿ, ಅವನು ಪೂರ್ಣನಾಗಿದ್ದಾನೆ, ಪರನಾಗಿದ್ದಾನೆ. ಪರ ಅನ್ನುವುದಕ್ಕೆ 3 ಅರ್ಥ ಇದೆ. ಪರ ಅಂದರೆ ಬೇರೆಯವ ಅಂತ ಅರ್ಥ. ಸ್ವ ಪರ, ತನ್ನವರು ಬೇರೆಯವರು. ಭಗವಂತ ಪರ, ಬೇರೆಯವ ಅಂದರೆ ನಾನೇ ಅಲ್ಲ, ನಾನೇ ಬ್ರಹ್ಮ ಅಲ್ಲ, ನನಗಿಂತ ಭಿನ್ನ. ಯಾಕಂದರೆ ಪರ ಅಂದರೆ ಪರಿಪಾಲನ ಪೂರ್ಣಯೋ, ಪೂರ್ಣನಾಗಿದ್ದಾನೆ, ತುಂಬಿದ್ದಾನೆ. ಆದ್ದರಿಂದಲೇ ಪರ ಅಂದರೆ ಸರ್ವೋತ್ತಮ, ಪರಾತ್ಪರನಾದ, ಸರ್ವ ವಿಲಕ್ಷಣನಾದ, ಸರ್ವಗುಣ ಪೂರ್ಣನಾದಂತಹ ಸತ್ಯನಾಮಕನಾದ ಪರಮಾತ್ಮನನ್ನು ನಾವು ಧ್ಯಾನ ಮಾಡೋಣ ಅನ್ನುವುದು ಶ್ರೀಮದ್ ಭಾಗವತದ ಮಂಗಳ ಶ್ಲೋಕ. ಇವತ್ತು ಮಂಗಳ ಶ್ಲೋಕಕ್ಕೆ ಉಪಸಂಹಾರ ಮಾಡುವ. ಯಾಕಂದರೆ ಕಷ್ಟದ ವಿಷಯ ಇವತ್ತು ನಾನು ಪ್ರವಚನ ಮಾಡಿದ್ದೆ. ದೇವರ ಕಥೆ ಯಾವುದು ಹೇಳಲಿಲ್ಲ. ನಾಳೆ ಕೆಲವು ಕಥೆಗಳ ಜೊತೆಗೆ ಮುಂದಿನ ಕೆಲವು ತತ್ವಗಳ ಚಿಂತನೆಯನ್ನು ನಾಳೆ 6:15 ಸರಿಯಾಗಿ ಸೇರಿದಾಗ ಅವಲೋಕನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.